ಕನ್ನಡ ಮೀಡಿಯಂ ನ್ಯೂಸ್ಗೆ ಸ್ವಾಗತ. ಕಾನೂನಿನ ಅರಿವಿಲ್ಲದಿದ್ರೆ ಬದುಕು ಸಾಧ್ಯವಿಲ್ಲ. ಕಾನೂನು ನಮಗೆ ಗೊತ್ತಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಕಾನೂನು ನಮ್ಮ ಜೀವನದಲ್ಲಿ ಅತ್ಯವಶ್ಯಕ. ಈ ನಿಟ್ಟಿನಲ್ಲೇ ಎಲ್ಲರಿಗೂ ಕಾನೂನನ್ನು ಸರಳವಾಗಿ ಅರ್ಥ ಮಾಡಿಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣ. ಕಾನೂನನ್ನು ಸರಳವಾಗಿ ಅರ್ಥೈಸಲು ನಮ್ಮೊಂದಿಗೆ ಖ್ಯಾತ ವಕೀಲರಾದಂತಹ, ದಶಕಗಳ ಕಾಲಗಳಿಂದ ನ್ಯಾಯವಾದಿಯಾದಂತಹ MR ಸತ್ಯನಾರಾಯಣ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನ MRS ಅಂತ ಕರೀತಾರೆ. MRS ಅಂತಾನೆ ಚಿರಪರಿಚಿತರು. ಇವರು ಕೇವಲ ನ್ಯಾಯವಾದಿಗಳಷ್ಟೇ ಅಲ್ಲ, ಉಪನ್ಯಾಸಕರು ಸಹ ಆಗಿದ್ರು. DDLR ಆಗಿದ್ರು, ಅಂದ್ರೆ ಭೂಮಾಪನ ಅಧಿಕಾರಿಯಾಗಿದ್ರು. ಈ ಎಲ್ಲವನ್ನ ಬಿಟ್ಟು ಕೊನೆಯದಾಗಿ ಅವರು ವಕೀಲ ವೃತ್ತಿಯನ್ನ ಕೈಗೊಂಡು ಅವರ ವೃತ್ತಿಯನ್ನ ಸಲ್ಲಿಸ್ತಾ ಇದ್ದಾರೆ. ಸ್ವತಃ ಸಾಹಿತಿಯಾಗಿರುವ MRS ರವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಕಾನೂನಿಗೆ ಸಂಬಂಧಿಸಿದಂತೆ ಸಂಶೋಧನಾತ್ಮಕ ಕೃತಿಗಳು ನ್ಯಾಯಾಂಗ ಕ್ಷೇತ್ರದಲ್ಲಿ ಚಿರಪರಿಚಿತ. ಈ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಷಯಗಳನ್ನು ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರೊಂದಿಗೆ ಮಾತನಾಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಕನ್ನಡ ಮೀಡಿಯಂ ನ್ಯೂಸ್ನ ಸಮಸ್ತ ವೀಕ್ಷಕರ ಪರವಾಗಿ ನಾನು ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸರ್, ಇವತ್ತು ನಾವು ಮೊದಲನೇ ಅಂಕಣದಲ್ಲಿ ಇಂಜಂಕ್ಷನ್ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಯಾಕಂದ್ರೆ ಕೋರ್ಟಿಗೆ ಸಾಕಷ್ಟು ಜನ ಇಂಜಂಕ್ಷನ್ ಹಾಕ್ಸ್ಕೊಡಿ, ದಾವೆ ಹೂಡ್ಕೊಡಿ ಅಂತ ಹೇಳಿ ನಿಮ್ ಬಳಿ ಬರ್ತಾರೆ. ಸೊ ಇಂಜಂಕ್ಷನ್ ಅಂದ್ರೆ ಏನು ತಿಳಿಸ್ಕೊಡಿ ಸರ್. ತುಂಬ ದಾವೆಗಳು ಬೀಳ್ತಾನೆ ಇರ್ತದೆ. ನಾವು ಲೆಕ್ಕ ಹಾಕಿದರೆ ಇಂಜಂಕ್ಷನ್ ಅಂತಕ್ಕಂಥ ಅದನ್ನು ಕೇಳ್ಕೊಂಡು ಬರುವಂಥವ್ರ ಸಂಖ್ಯೆ ನಿಜವಾಗಿ ಸಿಕ್ಕಾಪಟ್ಟೆ ಇದೆ. ಇಂಜಂಕ್ಷನ್ ದಾವೆಗಳ ಸಂಖ್ಯೆ ಹಾಗಾಗಿ ತುಂಬ ಇದೆ. ಇಂಜಂಕ್ಷನ್ ಅಂತಂದ್ರೆ ಏನು ಇತ್ಯಾದಿಗಳ ಬಗ್ಗೆ ನಾನು ತುಂಬ ಟೆಕ್ನಿಕಲ್ ಆಗಿ ಹೋಗೋದಿಲ್ಲ. ಯಾಕೆಂದರೆ ಅದು ನಿಜವಾಗಿಯೂ ಕೂಡ ಇಂಜಂಕ್ಷನ್ ಅಂತಕ್ಕಂಥದ್ದು ನಮ್ಮ ದೇಶದ ಕಲ್ಪನೆ ಅಲ್ಲ. ಇದು ನಿಜವಾಗಿಯೂ ಕೂಡ ಲ್ಯಾಟಿನ್ನವ್ರ ಕಲ್ಪನೆ. ಲ್ಯಾಟಿನ್ ಭಾಷೆಯಲ್ಲಿ ಹುಟ್ಟಿದಂಥ ಪದ ಇದು. ಅಲ್ಲಿಂದ ಅದು ಇಂಗ್ಲೆಂಡಿಗೆ ಹೋಯಿತು. ಇಂಗ್ಲೆಂಡ್ನವರಿಂದ ನಮಗೆ ಬಂತು. ಈಗ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಂತ 1963ನೇ ಇಸ್ವಿನಲ್ಲಿ ಕಾನೂನು ಮಾಡಿದ್ದೇವೆ. ಆ ಕಾನೂನಲ್ಲಿ ಇದು ನಿಜವಾಗಿಯೂ 1877ರಲ್ಲೇ ಈ ಕಾನೂನು ಆಗಿತ್ತು ಬ್ರಿಟಿಷರ ಕಾಲದಲ್ಲಿ. ಆವಾಗ ಈ ಇಂಜಂಕ್ಷನ್ಸ್ ಅನ್ನೋದ್ರ ಬಗ್ಗೆನೇ ನಾವು ಚಾಪ್ಟರ್ಸ್ ಅನ್ನು ಸೇರಿಸಿದ್ವಿ. 1963ನೇ ಇಸ್ವಿಯ ಕಾನೂನಲ್ಲಂತೂ ಈಗ ಅದಿದೆ. ಆದರೆ ಅದನ್ನು ತುಂಬ ಟೆಕ್ನಿಕಲ್ ಆಗಿ ಹೋದರೆ ಬಹಳ ಜನಕ್ಕೆ ಕಷ್ಟವೂ ಆಗ್ತದೆ. ಅದರಿಂದ ಅದರ ಗೊಡವೆಗೆ ಹೋಗಲ್ಲ ನಾನು. ಇಂಜಂಕ್ಷನ್ ಅಂದ್ರೆ ಏನು ಅನ್ನೋದು ಸಾಧಾರಣವಾಗಿ ಪ್ರತಿಬಂಧಕಾಜ್ಞೆ ಅಂತ ಎಲ್ಲರೂ ಕೂಡ ಮಾತಾಡ್ತಾ ಬರ್ತಾರೆ. ಆದರೆ ನಿಜವಾಗಿಯೂ ಇದು ಪ್ರತಿಬಂಧಕಾಜ್ಞೆ ಅಂತ ಅಲ್ಲ. ಪ್ರತಿಬಂಧಕ ಅಂತಂದರೆ ಯಾವುದೋ ಒಂದಕ್ಕೆ ಅಡ್ಡಿ ಮಾಡುವಂಥದ್ದು ಅಂತ ಅರ್ಥ. ಅಂದರೆ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ, ಅದಕ್ಕೆ ಅದು ಆಗದಿದ್ದ ಹಾಗೆ ತಡೆಗಟ್ಟೋದಿದೆಯಲ್ಲ, ಅದು ಪ್ರತಿಬಂಧಕವನ್ನು ಒಡ್ಡೋದು ಅಂತ. ಕೆಲವು ಸಲ ಆ ರೀತಿ ಯಾವುದೋ ಕೆಲಸ ಇನ್ನು ಆರಂಭ ಆಗೋಕ್ಕಿಂತ ಮುಂಚೆ ಅವನು ಇಂಜಂಕ್ಷನ್ ತಗೊಂಡಾಗ ಅದು ಪ್ರತಿಬಂಧಕಾಜ್ಞೆ ಆಗತ್ತೆ ಕೋರ್ಟ್ ಕೊಟ್ರೆ. ಒಂದು ವೇಳೆ ಅವನು ಕೋರ್ಟಿಗೆ ಬರೋ ಹೊತ್ತಿಗೆ ಆಗಲೇನೆ ಆ ಕೆಲಸ ಪೂರ್ಣ ಆಗ್ಬಿಟ್ಟಿದೆಯಪ್ಪ, ಆವಾಗ ಪ್ರತಿಬಂಧಕಾಜ್ಞೆ ಉಪಯೋಗ ಇಲ್ಲ. ಆವಾಗ ಏನು ಮಾಡಬೇಕಾಗತ್ತೆ, ನೀನು ಏನು ಮಾಡಿದಿ ಅದನ್ನು ತೆಗಿ ಅಂತ ಹೇಳಿ ನಿರ್ದೇಶಕ ಆಜ್ಞೆಯನ್ನು ಕೊಡಬೇಕಾಗತ್ತೆ. ಕೆಲವು ಸಲ ನಷ್ಟ ಪರಿಹಾರ ಅದನ್ನು ಕೂಡ ಮಾಡಬೇಕಾಗ್ತದೆ. ಹಾಗಾಗಿ ಇಂಜಂಕ್ಷನ್ ಅನ್ನೋ ಪದಕ್ಕೆ ಪ್ರತಿಬಂಧಕಾಜ್ಞೆ ಅಥವಾ ತಡೆಯಾದೇಶ ಈ ರೀತಿಯಲ್ಲಿ ಬಳಸುವಂಥದ್ದು ಸರಿಯಾದ್ದಲ್ಲ. ಈಗ ಉದಾಹರಣೆಗೆ ಏನಾಗ್ಬೋದು, ನನ್ನ ಸೈಟಲ್ಲಿ ಪಕ್ಕದವನು ಒಂದು ಗೋಡೆ ಕಟ್ಟೋದಿಕ್ಕೆ ಅಂತ ಬರ್ತಾ ಇದ್ದಾನೆ, ಅಥವಾ ಬಿಲ್ಡಿಂಗ್ ಕಟ್ಟೋದಿಕ್ಕೆ ಬರ್ತಾ ಇದ್ದಾನೆ. ಅವನು ಈಗಾಗಲೇ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂತೇವಲ್ಲ, ಕಟ್ಟಡ ಕಟ್ಟಲಿಕ್ಕೆ ಬೇಕಾದಂಥ ಮರಳು, ಕಬ್ಬಿಣ, ಕಲ್ಲು, ಇಟ್ಟಿಗೆ ಇತ್ಯಾದಿಗಳು ಏನೇನು ಬೇಕೋ ಎಲ್ಲವುದನ್ನು ಸಂಗ್ರಹಿಸಿ ಇಟ್ಟಿದ್ದಾನೆ. ಅವನು ಇವತ್ತಿಂದ ಪಾಯ ತೋಡ್ತಾನೆ ಅಥವಾ ನಾಳೆಯಿಂದ ಪಾಯ ತೋಡ್ತಾನೆ ಅನ್ನೋ ಸಂಗತಿ ನನಗೆ ಗೊತ್ತಾಗತ್ತೆ. ಆಗ ನಾನೇನು ಮಾಡ್ತೇನೆ,
ಅವನು ಆ ರೀತಿನಲ್ಲಿ ನನ್ನ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟದಿದ್ದ ಹಾಗೆ ನಾನು ತಕ್ಷಣ ಕೋರ್ಟಿಗೆ ಹೋದರೆ ಆಗ ಪ್ರತಿಬಂಧಕಾಜ್ಞೆಯನ್ನು ಪಡಿಬೋದು. ಒಂದು ವೇಳೆ ನಾನು ಊರಲ್ಲಿ ಇಲ್ಲಪ್ಪ, ನಾನು ಎಲ್ಲೋ ಅಮೆರಿಕಕ್ಕೆ ಹೋಗಿದ್ದೇನೆ ಅಥವಾ ಡೆಲ್ಲಿಗೆ ಹೋಗಿದ್ದೇನೆ, ಎಲ್ಲಿಗೋ ಹೋಗಿದ್ದೇನೆ, ಅಂಥ ಸಂದರ್ಭದಲ್ಲಿ ನನ್ನ ಗೈರಲ್ಲಿ ಅವನು ನನಗೆ ಗೊತ್ತಿಲ್ಲದ ಹಾಗೆ ಕಟ್ಟಡ ಕಟ್ಟಿಬಿಟ್ಟಿದ್ದಾನೆ. ಆಗ ನಾನು ಬಂದು ನೋಡ್ತೇನೆ ಕಟ್ಟಡ ಆಗೋಗ್ಬಿಟ್ಟಿದೆ. ಈಗ ನಾನು ಪ್ರತಿಬಂಧಕಾಜ್ಞೆ ತಗೊಂಡು ಉಪಯೋಗ ಇಲ್ಲ. ನಾನೀಗ ಅದನ್ನ ಓಡಿಸಿ ಅಂತ, ನನಗೆ ನನ್ನ ಜಾಗ ಕೊಡಿಸಿ ಅಂತ ಕೇಳಕ್ಕೆ ಹೋಗ್ತೀನಿ. ಕೋರ್ಟು ಎರಡೂ ಕಡೆಯವರನ್ನ ಕೇಳಿ ಆಜ್ಞೆ ಕೊಡುತ್ತಲ್ಲ, ಅದು ಇಂಜಂಕ್ಷನ್ ಅಂತ. ಸೊ ಇಂಜಂಕ್ಷನ್ ಅನ್ನೋ ಪದಕ್ಕೆ ಎ ಜುಡಿಷಿಯಲ್ ಆರ್ಡರ್ ಆಸ್ಕಿಂಗ್ ದ ಡಿಫೆಂಡೆಂಟ್ ನಾಟ್ ಟು ಡೂ ಸಮಥಿಂಗ್, ಅಥವಾ ಇಫ್ ಹಿ ಹ್ಯಾಸ್ ಆಲ್ರೆಡಿ ಡನ್ ಇಟ್ ಟು ಅನ್ಡೂ ಇಟ್, ಎರಡೂ ಕೂಡ ಇಂಜಂಕ್ಷನ್ನೇ ಆಗ್ತದೆ. ಸಾಧಾರಣವಾಗಿ ನಾವು ನನ್ನ ಕ್ಲೈಯಂಟುಗಳು ಎಲ್ಲರೂ ಬರ್ತಾರಲ್ಲ, ಸರ್ ಪರ್ಮನೆಂಟ್ ಇಂಜಂಕ್ಷನ್ ಕೊಟ್ಬಿಟ್ಟಿದ್ದಾರೆ, ಪರ್ಮನೆಂಟ್ ಇಂಜಂಕ್ಷನ್ ಕೊಟ್ಬಿಟ್ಟಿದ್ದಾರೆ ಅಂತಲೂ ಮಾತಾಡ್ತಿರ್ತಾರೆ. ಏನು ಪರ್ಮನೆಂಟ್ ಇಂಜಂಕ್ಷನ್ ಅಂದರೆ? ನಾನು ಅವನಿಗೆ ಕೇಳುವುದುಂಟು, ಅಲ್ಲಪ್ಪ ಯಾವಾಗ ದಾವೆ ಹಾಕಿದರು? ಸರ್ ಅವರು 1 ವಾರದ ಕೆಳಗೆ ಹಾಕಿದ್ದಾರೆ, ಪರ್ಮನೆಂಟ್ ಇಂಜಂಕ್ಷನ್ ಕೊಟ್ಬಿಟ್ಟಿದೆ ಕೋರ್ಟು ಅಂತ. ಅಪ್ಪ ಹಾಗಲ್ಲ, ಪರ್ಮನೆಂಟ್ ಇಂಜಂಕ್ಷನ್ ಅಂದ್ರೇನು ಅನ್ನೋದು ಆ ಕಲ್ಪನೆ ಕೂಡ ಜನಸಾಮಾನ್ಯಕ್ಕೆ ಅಥವಾ ಕಕ್ಷಿದಾರ ಜನಕ್ಕೆ ಗೊತ್ತಿಲ್ಲ. ಬಹಳ ಜನಕ್ಕೆ ಗೊತ್ತು ಇಲ್ದೇನೂ ಇದೆ ನಾನು ಗಮನಿಸಿದ ಹಾಗೆ. ಇಂಜಂಕ್ಷನ್ಗಳಲ್ಲಿ ಎಷ್ಟು ವಿಧ, ಅವುಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸ್ಕೊಡಿ ಸರ್. ಈಗ ಪರ್ಮನೆಂಟ್ ಇಂಜಂಕ್ಷನ್ ಅಂದ್ರೆ ಸಾಧಾರಣವಾಗಿ ಕನ್ನಡದಲ್ಲಿ ಶಾಶ್ವತ ಪ್ರತಿಬಂಧಕಾಜ್ಞೆ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದು ಯಾವಾಗ ಕೊಡ್ತಾರೆ ಅಂತಂದ್ರೆ, ಈಗ ಉದಾಹರಣೆಗೆ ನೀವು ನನ್ನ ಸೈಟಿನ ಮೇಲೆ ಒಂದು ಮನೆ ಕಟ್ಲಿಕ್ಕೆ ಬಂದಿದ್ದೀರಿ ಅಂತ ಭಾವಿಸಿ, ನಿಮ್ಮ ಸೈಟು ಪಕ್ಕದಲ್ಲಿದೆ. ನಾನು ನಿಮ್ಮ ವಿರುದ್ಧ ಈಗ ಕೋರ್ಟಿಗೆ ಹೋಗ್ತೀನಿ. ಸಾಧಾರಣವಾಗಿ ಇಂಜಂಕ್ಷನ್ ಸೂಟ್ಗಳಲ್ಲಿ ನಾವು ಗಮನಿಸೋದು ಎರಡೇ ವಿಚಾರ. ಒಂದು, ನಾನು ಕೋರ್ಟಿಗೆ ಯಾವತ್ತು ಬಂದಿದ್ದೀನಿ ಅವತ್ತು ನನಗೆ ಅದರ ಕಾನೂನುಬದ್ಧವಾದಂಥ, ನ್ಯಾಯಬದ್ಧವಾದಂಥ, ಯಾಕೆಂದ್ರೆ ಅಲ್ಲಿ ಲಾಫುಲ್ ಅನ್ನೋ ಪದ ಬಳಸಿದ್ದಾನೆ. ಲಾಫುಲ್ ಅಂದರೆ ಬರೀ ಕಾನೂನು ಆಗೋದಿಲ್ಲ, ಬೇರೇನೂ ಆಗ್ಬೋದು. ಸೊ ಅಲ್ಲಿ ಆದರೆ ಅದು ಲಾಫುಲ್, ಲಾಫುಲ್ ಅನ್ನೋದು ದೊಡ್ಡ ಪದ, ಕಾನೂನು ಬದ್ಧ ಅನ್ನೋದಕ್ಕಿಂತ. ಆ ಲಾಫುಲ್ ಪೊಸೆಷನ್ನಲ್ಲಿ ನಾನು ಇದೇನೆಯೇ ಅಂತ ನೋಡಬೇಕು. ಎರಡನೇದು, ವೆದರ್ ದ ಡಿಫೆಂಡೆಂಟ್ ಹ್ಯಾಸ್ ಇಂಟರ್ಫಿಯರ್ಡ್ ವಿತ್ ದ ಪೊಸೆಷನ್, ಲಾಫುಲ್ ಪೊಸೆಷನ್ ಆಫ್ ದಿ ಪ್ಲೇಂಟಿಫ್. ಅದನ್ನ ನಾನೇ ಪ್ರೂವ್ ಮಾಡಬೇಕು, ವೆದರ್ ದಿ ಪ್ಲೇಂಟಿಫ್ ಪ್ರೂವ್ಸ್ ಇಟ್ ಅಂತ. ಆಮೇಲೆ ವಾಟ್ ಆರ್ಡರ್ ಆರ್ ವಾಟ್ ಡಿಕ್ರಿ, ಮೂರನೇದು. ಇಷ್ಟೇ. ಕೋರ್ಟು ನಮ್ಮ ಆರ್ಗ್ಯುಮೆಂಟನ್ನು ಕೇಳಿ ಅದನ್ನು ಕೂಡ ಕನ್ಸಿಡರ್ ಮಾಡಿ, ಆನಂತರ ನಮ್ಮ ದಾಖಲೆಗಳು, ನಮ್ಮ ಸಾಕ್ಷ್ಯಗಳು ಎಲ್ಲವುದನ್ನೂ ಪರಿಶೀಲನೆ ಮಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಬರುತ್ತದೆ, ಅದು ಜಡ್ಜ್ಮೆಂಟ್. ಅದರಲ್ಲಿ ಅದು ರೀಸನಿಂಗ್ಸ್ ಕೊಡ್ತದೆ. ಈ ಕಾರಣಕ್ಕಾಗಿ ನಾನು MRSಗೆ ಇಂಜಂಕ್ಷನ್ ಕೊಡ್ತೇನೆ ಅಥವಾ ಕೊಡೋಲ್ಲ ಅನ್ನೋದನ್ನ ಹೇಳ್ತದೆ. ನನಗೆ ಒಂದು ವೇಳೆ ನಾನು ಕೋರ್ಟಿನ ಮುಂದೆ ಮಂಡಿಸಿದಂಥ ಈ ಎಲ್ಲ ಸಾಕ್ಷ್ಯಾಧಾರಗಳು ಎಲ್ಲವುದನ್ನು ಕೂಡ ಪರಿಗಣಿಸಿ ಕೋರ್ಟು ನನಗೆ ಇಂಜಂಕ್ಷನ್ ಕೊಡುತ್ತಲ್ಲ ಕೊನೆಯಲ್ಲಿ, ಅದು ಪರ್ಮನೆಂಟ್ ಇಂಜಂಕ್ಷನ್. ಅಲ್ಲಿಗೆ ಕೇಸು ಕೂಡ ಕ್ಲೋಸ್ ಆತು. ಅದನ್ನ ಡಿಕ್ರಿ ರೂಪದಲ್ಲಿ ಕೋರ್ಟ್ ಬರ್ಕೊಡ್ತದೆ. ಫಸ್ಟು ಜಡ್ಜ್ಮೆಂಟ್ ಬರೀತದೆ, ಅದನ್ನ ಡಿಕ್ರಿ ರೂಪಕ್ಕೆ ಇಳಿಸ್ತದೆ. ಆ ಡಿಕ್ರಿ ಏನಿದೆ ಅದು ಅದಕ್ಕೆ ಜೀವ. ಆ ರೀತಿ ಆ ಡಿಕ್ರಿ ಬಂದ್ರೆ, ನನ್ನ ಪರವಾಗಿ ಬಂದ್ರೆ ಪರ್ಮನೆಂಟ್ ಇಂಜಂಕ್ಷನ್ ಬಂತು. ಹಾಗಾದ್ರೆ ಸಹಜವಾಗಿ ಈಗ ಪರ್ಮನೆಂಟ್ ಇಂಜಂಕ್ಷನ್ ಅನ್ನೋದಿದೆ ಅನ್ನೋದಾದ್ರೆ ಟೆಂಪರರಿ ಇಂಜಂಕ್ಷನ್ ಅನ್ನೋದು ಒಂದು ಸಹ ಇರುತ್ತೆ ಅಲ್ವಾ ಸರ್? ಹೌದು. ಈ ಟೆಂಪರರಿ ಇಂಜಂಕ್ಷನ್ ಅನ್ನೋದು ಆ ಪದವೇ ಹೇಳೋ ಹಾಗೆ, ಟೆಂಪರರಿ ಅಂದ್ರೆ ತತ್ಕಾಲೀನ ಅಂತ, ಅಂದ್ರೆ ಯಾವುದೋ ಒಂದಷ್ಟು ಕಾಲ ಮಾತ್ರ ಇರುವಂತಹದ್ದು. ಈಗ ನಾನು ಹೇಳಿದ್ನಲ್ಲ ಪರ್ಮನೆಂಟ್ ಇಂಜಂಕ್ಷನ್, ಅದು ಎಲ್ಲ ಕಾಲದಲ್ಲೂ ಇರುತ್ತೆ. ಆದರೆ ವಿಶೇಷ ಅಂದ್ರೆ ಯಾರ ವಿರುದ್ಧ ನಾನು ಇಂಜಂಕ್ಷನ್ ತಗೊಂಡಿದ್ದೀನಿ ಅವನ ಮೇಲೆ ಮಾತ್ರ ಪರ್ಮನೆಂಟ್ ಇಂಜಂಕ್ಷನ್ ಇರುತ್ತೆ, ನೆಲದ ಮೇಲೆ ಪರ್ಮನೆಂಟ್ ಇಂಜಂಕ್ಷನ್ ಇರಲ್ಲ. ಅದು ಅದರ ವೈಶಿಷ್ಟ್ಯ.
ಆದರೆ ನೀವು ಇರೋ ತನಕನೂ ಪರ್ಮನೆಂಟ್ ಇಂಜಂಕ್ಷನ್ ಇರುತ್ತೆ. ಈಗ ಟೆಂಪರರಿ ಇಂಜಂಕ್ಷನ್ ಅಂತಂದ್ರೆ ಅದು ಒಂದಷ್ಟು ಕಾಲ ಮಾತ್ರ ಇರುವಂತಹದ್ದು. ಎಷ್ಟು ಕಾಲ? ಅದಕ್ಕೆ ಉದಾಹರಣೆಗೆ ಇದು ಹೀಗೆ ತಗೊಳ್ಬೋದು. ಈಗ ನೀವು ಕೋರ್ಟಿಗೆ ಬಂದಿಲ್ಲ, ನೀವು ನನ್ನ ಜಾಗದಲ್ಲಿ ಮನೆ ಕಟ್ಟಲಿಕ್ಕಾಗಿ ಎಲ್ಲ ಏರ್ಪಾಡು ಮಾಡ್ಕೊಂಡು ಬಿಟ್ಟಿದ್ದೀರಿ. ಇದನ್ನು ಗಮನಿಸಿ ನಾನು ನಿಮ್ಮ ಗಮನಕ್ಕೆ ಬಾರದ ಹಾಗೆ ನಾನು ಏಕಾಏಕಿ ಕೋರ್ಟಿಗೆ ಹೋಗ್ಬಿಡ್ತೀನಿ. ನಾ ಕೋರ್ಟಿಗೆ ಹೋಗಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ. ಆವಾಗ ನಾನು ಕೋರ್ಟ್ ಮುಂದೆ ಒಂದು ಅಪ್ಲಿಕೇಶನ್ನು ಹಾಕ್ತೀನಿ. ನಮ್ಮ ಕೋರ್ಟ್ ವ್ಯವಸ್ಥೆನಲ್ಲಿ ಹೇಗಿದೆ ಅಂದರೆ ಇಂಟರಿಮ್ ಆರ್ಡರ್ಸ್ ಅಂತ, ಇಂಟರ್ಲಾಕ್ಯುಟರಿ ಆರ್ಡರ್ಸ್ ಅಂತ ಇಂಗ್ಲಿಷ್ನಲ್ಲಿ ಕರಿತೇವೆ. ಅಂದರೆ ಮಧ್ಯಂತರ ಆದೇಶಗಳು ಅಥವಾ ಮಧ್ಯಂತರ ಪರಿಹಾರಗಳನ್ನು ಪಡೆಯೋದಕ್ಕೆ ಅವಕಾಶ ಕೊಡ್ತದೆ ನಮ್ಮ ಕಾನೂನು. ಆವಾಗ ನಾನೇನು ಮಾಡ್ತೀನಿ, ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕ್ತೀನಿ. ಅದು ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ ಅಂತ ಕರೀತಾರೆ, IA ಅಂತ ಕರಿತೇವೆ. ಅದರಲ್ಲಿ ಏನು ಕೇಳ್ತೇನೆ, ಈಗ ತಕ್ಷಣ ನೀವು ನನಗೆ ಇಂಜಂಕ್ಷನ್ ಕೊಡದೇ ಇದ್ರೆ, ನೀವು ಇದನ್ನು ಲೇಟ್ ಮಾಡಿದರೆ, ನೀವು ಎದುರುಗಡೆ ಪಾರ್ಟಿಗೆ ನೋಟಿಸ್ ಕೊಟ್ಟು ಅವನನ್ನೂ ಕರೆಸಿ ಅವನು ಏನು ಹೇಳ್ತಾನೆ ಅಂತ ಕೇಳಿ ಆನಂತರ ನೀವು ನನಗೆ ಆದೇಶ ಕೊಡೋದಾದರೆ ಅಷ್ಟೊತ್ತಿಗಾಗಲೇ ಅವನು ಕಟ್ಬಿಡ್ತಾನೆ. ಅದು ನನಗೆ ಉಪಯೋಗಕ್ಕೆ ಬರುವುದಿಲ್ಲ. ನಾನು ಕೇಳಿದ ಪರಿಹಾರ ಏನಿದೆ, ಇಂಜಂಕ್ಷನ್, ಅವನು ಕಟ್ಕೂಡ್ದು, ಪರ್ಮನೆಂಟ್ ಆಗಿ ನೀವು ಅಲ್ಲೇನು ಕಟ್ಕೂಡ್ದು ಅಂತ ಕೇಳಕ್ ಬಂದಿದ್ದೇನೆ. ಒಂದು ವೇಳೆ ನೀವು ಆ ರೀತಿ ಅವನು ಬರೋ ತನಕ ಕಾಯೋದಾದ್ರೆ, ಅವನು ನಾಳೆ ಕಟ್ಟಿಬಿಟ್ರೆ ನಂಗೆ ತೊಂದರೆ ಆಗ್ತದೆ. ದಯಮಾಡಿ ಅವನು ಬರೋದಕ್ಕಿಂತ ಮುಂಚೆನೆ ಅವನ ಗೈರು ಹಾಜರಿನಲ್ಲಿ ನನಗೆ ಇಂಜಂಕ್ಷನ್ ಕೊಡಿ ಅಂತ ಕೇಳ್ತೇನೆ. ಇದು ಒಂದು ಸ್ಟೇಜ್. ಇದನ್ನ ಆಡ್ ಇಂಟರಿಮ್ ಎಕ್ಸ್ ಪಾರ್ಟಿ ಇಂಜಂಕ್ಷನ್ ಅಂತ ಕರಿತೇವೆ. ಅಂದ್ರೆ ನೀವಿನ್ನೂ ಬಂದಿಲ್ಲ, ಎಕ್ಸ್ ಪಾರ್ಟಿ ಅಂತ ಅಂದ್ರೆ ಪಾರ್ಟಿ ಇಲ್ಲದೆ ಪಾರ್ಟಿಯ ಗೈರಿನಲ್ಲಿ ಕೊಡುವಂಥ ಇಂಜಂಕ್ಷನ್ ಏನಿದೆ ಅದು ಆಡ್ ಇಂಟರಿಮ್ ಎಕ್ಸ್ ಪಾರ್ಟಿ ಇಂಜಂಕ್ಷನ್ ಅಷ್ಟೇ. ಕೋರ್ಟ್ ಏನು ಮಾಡ್ಬೋದು, ನೋ MRS ನೋಟಿಸ್ ಹೋಗಿ ಬರಲಿ ಬಿಡ್ರಿ, ಅವರು ಬಂದ ಕೂಡಲೇ ನಾನು ಅದನ್ನು ಕೇಳ್ತೀನಿ, ಏನು ಅಂತ ನೋಡೋಣ, ಡೋಂಟ್ ವರಿ ಅನ್ಬೋದು. ಆವಾಗ ನೋಟಿಸ್ ಮಾತ್ರ ಕೊಡ್ತದೆ ನಿಮಗೆ, ನನಗೆ ಯಾವ ಆರ್ಡ್ರು ಕೊಡೋಲ್ಲ. ನಿಮ್ಮ ಗೈರಿನಲ್ಲಿ ನಿಮ್ಮನ್ನು ಕೇಳಿ ಕೊಡ್ತೀನಿ ಅಂತ ಕೂರ್ತದೆ ಕೋರ್ಟ್. ಆವಾಗ ನಾನು ನಿಮಗೆ ಆ IA ಕಾಪಿಗಳು ಎಲ್ಲವುದು ಬರ್ತದೆ. ಬಂದಾಗ ನೀವು ಕೋರ್ಟಿಗೆ ಬರ್ತೀರಿ. ಬಂದು ನನ್ನ ಟೆಂಪರರಿ ಇಂಜಂಕ್ಷನ್ ಕೇಳಿದ್ದೀನಲ್ಲ, ಅಂದ್ರೆ ಈ ದಾವೆ ಮುಗಿಯೋ ತನಕ ಈ ವ್ಯಕ್ತಿ ನನ್ನ ಎದುರುಗಡೆಯವನು ಪ್ರತಿವಾದಿ ಏನನ್ನು ಮಾಡಬಾರ್ದು. ಇಲ್ಲಿ ನಾನು ಕೇಳಿದ್ದೀನಲ್ಲ, ಅವನು ಕಟ್ಕೂಡ್ದು, ಯಾವುದೇ ರೀತಿಯಲ್ಲಿ ನನ್ನ ಸ್ವಾಧೀನಕ್ಕೆ ಅವನು ತೊಂದರೆ ಕೊಡ್ಕೂಡ್ದು. ಹಾಗಾಗಿ ನನಗೆ ಆ ರಕ್ಷಣೆ ಕೊಡಿ ಅಂತ ಕೇಳ್ತೀನಿ. ಆ ಟೆಂಪರರಿ ಇಂಜಂಕ್ಷನ್ ಅದನ್ನು ನಾನು ಕೇಳಿರ್ತೀನಿ. ಆಗ ಕೋರ್ಟ್ ಏನು ಮಾಡುತ್ತೆ, ಈಗ ನಿಮಗೆ ನೋಟಿಸ್ ಹೋಗಿದೆ, ನೀವು ಬಂದ್ರಿ ಅಥವಾ ನಿಮ್ಮ ಲಾಯರ್ ಬಂದರು, ಅವರು ನನ್ನ ಆ ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ ಏನಿದೆ ಅದಕ್ಕೆ ಅಬ್ಜೆಕ್ಷನ್ಸ್ ಅನ್ನು ಹಾಕ್ತಾರೆ. ಅಂದ್ರೆ MRS ಹೇಳ್ತಾ ಇರೋದು ಸರಿಯಲ್ಲ, ಆ ಜಾಗ ಅವ್ರದ್ದಲ್ಲ, ಆ ಜಾಗ ನಂದು, ಅವರು ತಪ್ಪು ತಿಳ್ಕೊಂಡಿದ್ದಾರೆ, ಆ ಸೈಟು ಅವರ ಜಾಗ ಅಲ್ಲ ಅದು ಅಂತ ವಾದ ಮಂಡಿಸ್ಬೋದು. ಅಥವಾ ಬೇರೆ ಬೇರೆ ಥರದ ವಾದಗಳನ್ನು ನೀವು ಮಂಡಿಸ್ತೀರಿ. ಆಗ ನೀವು ನಿಮ್ಮ ವಾದವನ್ನು ಅದನ್ನು ನೀವು ಪ್ರೂವ್ ಮಾಡಲಿಕ್ಕೆ ಅಥವಾ ಮೇಲ್ನೋಟಕ್ಕೆ ಅದನ್ನು ತೋರಿಸ್ಲಿಕ್ಕೆ ಕೋರ್ಟಿಗೆ ಏನು ಮಾಡ್ತೀರಿ, ನಾನಾ ದಾಖಲೆಗಳನ್ನು ಹಾಕ್ತೀರಿ. ಸುತ್ತಮುತ್ತಲು ಅವರು ಅಫಿಡವಿಟ್ಟು ಹಾಕ್ಬೋದು, ನಾನು ಹಾಕ್ಬೋದು, ನೀವು ಹಾಕ್ಬೋದು. ಈ ರೀತಿಯಲ್ಲಿ ಈ ಅಫಿಡವಿಟ್ಟುಗಳು ಇವುಗಳನ್ನು ಕನ್ಸಿಡರ್ ಮಾಡ್ತದೆ ಕೋರ್ಟ್. ನೀವು ಹಾಕಿದ ದಾಖಲೆಗಳು, ನಾನು ಹಾಕಿದ ದಾಖಲೆಗಳು, ನಾನು ಹಾಕಿದ ಅಫಿಡವಿಟ್ಟುಗಳು, ನೀವು ಹಾಕಿದ ಅಫಿಡವಿಟ್ಟುಗಳು, ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಕೋರ್ಟು ನೋಡುತ್ತದೆ. ಈ ಸ್ಟೇಜ್ನಲ್ಲಿ ನೆನ್ಪಿಟ್ಕೊಳ್ಳಿ, ಸಾಕ್ಷ್ಯಾಧಾರಗಳು ಯಾವುದೂ ಕೂಡ ಕೋರ್ಟಿನ ಮುಂದೆ ನಾನಾಗಲಿ ನೀವಾಗಲಿ ಬಂದು ವಿಟ್ನೆಸ್ ಬಾಕ್ಸಿಗೆ ಬಂದು ನಾವು ಹೇಳಿದಂಥದ್ದಲ್ಲ, ನಾವು ಹಾಕೋ ಡಾಕ್ಯುಮೆಂಟುಗಳನ್ನು ನಾವಿನ್ನು ಪ್ರೂವ್ ಮಾಡಿರಲ್ಲ. ಡಾಕ್ಯುಮೆಂಟುಗಳನ್ನು ಪ್ರೂವ್ ಮಾಡಬೇಕು. ಸುಮ್ಮನೆ ತನ್ನ ಕೋರ್ಟಿಗೆ ಕೊಟ್ಟರಾಗಲಿಲ್ಲ ಅಥವಾ ಬಂದು ಹೇಳಿದ್ರಾಗಲಿಲ್ಲ.
ನಾನು ಏನು ಸಾಕ್ಷಿ ಕೊಡ್ತೀನಿ ಆ ಸಾಕ್ಷ್ಯವನ್ನ ನಿಮ್ಮ ಲಾಯರು ನನ್ನನ್ನು ಕ್ರಾಸ್ ಎಕ್ಸಾಮಿನ್ ಮಾಡಬೇಕು. ಕ್ರಾಸ್ ಎಕ್ಸಾಮಿನೇಷನ್ ಮಾಡದೇ ಇದ್ರೆ ನೀವು ಕ್ರಾಸ್ ಎಕ್ಸಾಮಿನೇಷನ್ಗೆ ನನ್ನನ್ನು ಕರೆದಾಗ ನಾನು ಬಾರದೇ ಇದ್ರೆ ನನ್ನ ಹೇಳಿಕೆಯನ್ನು ಕೋರ್ಟ್ ತಗೊಳ್ಳಲ್ಲ, ಕನ್ಸಿಡರ್ ಮಾಡಲ್ಲ. ಕ್ರಾಸ್ ಎಕ್ಸಾಮಿನೇಷನ್ ಆಗಲೇಬೇಕು. ನನ್ನ ದಾಖಲೆಗಳ ಬಗ್ಗೆ ನಾನು ನಿಮಗೆ ತೋರಿಸ್ಬೇಕು. ನೀವು ಅದರ ಬಗ್ಗೆ ನಿಮ್ದೇನಾದರೂ ಕ್ವಶನ್ಸ್ ಇದ್ದರೆ ನೀವು ಕೇಳಬೇಕು. ಆ ದಾಖಲೆಗಳು ಸರಿಯಲ್ಲ ಅಂತ ನೀವು ತೋರಿಸ್ಕೊಡೋದಕ್ಕೆ ನಿಮಗೆ ಅವಕಾಶ ಕೊಡ್ತದೆ. ಆ ಉದಾಹರಣೆಗೆ ಈಗ ಆದರೆ ಈ ಸ್ಟೇಜು ಟೆಂಪರರಿ ಇಂಜಂಕ್ಷನ್ ಕೊಡುವಾಗಿಲ್ಲ. ಕೋರ್ಟಿನ ಮುಂದೆ ಏನಿದೆ? ನಾನು ಕೊಟ್ಟ ದಾಖಲೆಗಳು, ನೀವು ಕೊಟ್ಟ ದಾಖಲೆಗಳು, ಇಷ್ಟೇ ಇದೆ. ಈಗ ಕೋರ್ಟ್ ಏನು ಮಾಡ್ತದೆ, ಆಗ ನೋಡಬೇಕಾದ್ದು ಕೆಲವು ಅಂಶಗಳು ಮಾತ್ರ. ಮೊದಲನೇದು ಪ್ರೈಮಾ ಫೇಸಿ ಕೇಸ್ ಅಂತ ಕರಿತೇವೆ. ಎರಡನೇದು ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಂತ ಕರಿತೇವೆ. ಮೂರನೇದು ಇರ್ರೆಪರಬಲ್ ಇಂಜರಿ ಅಂತ ಕರಿತೇವೆ. ನಾಲ್ಕನೇದೊಂದಿದೆ, ಏನು ಅಂದರೆ ಕ್ಲೀನ್ ಕಾಂಡಕ್ಟ್. ಇದನ್ನ ಜಸ್ಟಿಸ್ PK ಶ್ಯಾಮಸುಂದರ್ ಸ್ಲಾಟ್ಗಳು ಅಂತ ಕರೀತಾರೆ. ಒಂದೊಂದು ಏರಿಯಾಗಳು. ಮೊಟ್ಟ ಮೊದಲು ಪ್ರೈಮಾ ಫೇಸಿ ಕೇಸ್ ಇದೆಯಾ ಅಂತ ನೋಡ್ತದೆ. ಏನು ಪ್ರೈಮಾ ಫೇಸಿ ಕೇಸ್ ಅಂದ್ರೆ ಇದೊಂದು ಕಾನ್ಸೆಪ್ಟ್. ಇದು ಮೇಲ್ನೋಟಕ್ಕೆ ಸುಮ್ಮನೆನೂ ಕೇಸ್ ಹಾಕ್ಬೋದು. ಉದಾಹರಣೆಗೆ MRS ಏನೋ ಮನೆ ಕಟ್ತಾ ಇದ್ದಾರೆ, ಭರ್ಜರಿ ಮನೆ ಕಟ್ತಾರಂತೆ, ಸುಖವಾಗಿದ್ದು ಬಿಡ್ತಾರೆ. ಯಾರಿಗೋ ಅದು ಸಹನೆಯೂ ಆಗದೆ ಇರ್ಬೋದು. ಅವರಿಗೆ ಯಾವ ಹಕ್ಕಿಲ್ಲದೆ ಇದ್ರೂ ಬಂದು ಬೇಕಂತ ಅವರೇನಾದ್ರು ತೊಂದರೆ ಕೊಡ್ತಾ ಇದ್ದಾರಾ ಅಂತ ಇಟ್ಕೊಳ್ಳಿ. ಅಥವಾ ಇದು ಒಂದು ಪ್ರಶ್ನೆ ಆಯಿತು. ಆವಾಗ ಪ್ರೈಮಾ ಫೇಸಿ ಕೇಸ್ ಇದೆ ನನಗೆ. ಅದ್ರ ಬದಲು ನಾನೇನು ಮಾಡ್ತೀನಿ, ನೀವು ಈಗ ಟೇಬಲ್ ಟರ್ನ್ ಮಾಡ್ಕೊಳ್ಳಿ. ನೀವು ಒಳ್ಳೆ ಮನೆ ಕಟ್ಟಕ್ಕೆ ಹೊರಟಿದ್ದೀರಿ, ನನಗೆ ಗೊತ್ತಾಗ್ತಾ ಇದೆ. ಏನಾದರೂ ಮಾಡಿ ಇವರನ್ನು ತಡಿಬೇಕು. ನಾನೇನು ಮಾಡ್ತೀನಿ, ಯಾವ ಕೇಸೂ ಇಲ್ಲ ನನ್ನ ಹತ್ರ, ನಿಜವಾಗಿ ಏನೂ ಇಲ್ಲ, ನಾನು ನಿಮಗೀಗ ತೊಂದರೆ ಕೊಡಬೇಕು. ನೀವು ನನಗೆ ತೊಂದರೆ ಕೊಟ್ಟು ನಾನು ಕೇಸ್ ಹಾಕೋದಲ್ಲ. ಇದು ನಾನು ನಿಮಗೆ ತೊಂದರೆ ಕೊಡ್ಲಿಕ್ಕಾಗಿ ಹಾಕೋ ಕೇಸ್ ಇದು. ನೀವು ಲಕ್ಷಾಂತರ ರೂಪಾಯಿ ಸುರಿದು ಬಿಟ್ಟಿದ್ದೀರಿ. ಕಬ್ಬಣ ಅಂತೆ, ಮರಳಂತೆ, ಕಲ್ಲಂತೆ, ಇಟಿಗೆ ಅಂತೆ, ಏನೆಲ್ಲ ಅಂತೆ. ಯಾರೋ ಪುರೋಹಿತರನ್ನು ಕರ್ಕೊಂಡು ಬಂದು ಗುದ್ಲಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟಿದ್ದೀರಿ. ಏನೆಲ್ಲ. ನನಗೀಗ ಸುಮ್ಮನೆ ಕೂತಿದ್ದೀನಿ, ಮಾಡ್ತೀನಿ, ಇವ್ರಿಗೆ ಹೋಗ್ತೀನಿ, ಏನೋ ಒಂದಷ್ಟು ಸುಳ್ಳೆ ಒಂದಷ್ಟು ಡಾಕ್ಯುಮೆಂಟ್ ಹಾಕ್ದಂಗೆ ಮಾಡ್ತೀನಿ, ಇಂಜಂಕ್ಷನ್ ಕೇಳ್ತೀನಿ, ಟೆಂಪರರಿ ಇಂಜಂಕ್ಷನ್. ಕೋರ್ಟ್ ನೋಡ್ತದೆ, ಮೇಲ್ನೋಟಕ್ಕೆ ಇಲ್ಲೊಂದು ನಿಜವಾಗಿ ಏನಾದರೂ ಕೇಸ್ ಇದೆಯಾ, ಪ್ರೈಮಾ ಫೇಸಿ ಕೇಸ್ ಇದೆಯಾ. ಯಾಕೆ MRS ಬಂದು ಅವ್ರದ್ದು ಪಕ್ಕದಲ್ಲಿ ಸೈಟ್ ಇದೆ, ಅವ್ರ ಸೈಟಲ್ಲಿ ಕಟ್ತಾ ಇದ್ದಾರಾದರೆ MRS ಯಾಕೆ ಅದರ ಮೇಲೆ ಅವರನ್ನು ಅಟ್ಯಾಕ್ ಮಾಡಕ್ಕೆ ಹೋಗ್ತಿದ್ದಾರೆ? ಏನಿದೆ ಇದರೊಳಗೆ ಅದನ್ನು ನೋಡಬೇಕಾಗತ್ತೆ. ಪ್ರೈಮಾ ಫೇಸಿ ಕೇಸ್ ಅಂದರೆ ಮೇಲ್ನೋಟಕ್ಕೇನೆ ಹೌದು ಇಲ್ಲೊಂದು ಕೇಸ್ ಇದೆ, ಈ ಕೇಸು ಟ್ರಯಲ್ಲಿಗೆ ಹೋಗ್ಬೇಕಾಗತ್ತೆ. ನಾನು ವಿಟ್ನೆಸ್ ಬಾಕ್ಸಿಗೆ ಬರೋದು, ನನ್ನ ವಿಟ್ನೆಸ್ಸುಗಳು ವಿಟ್ನೆಸ್ ಬಾಕ್ಸಿಗೆ ಬರೋದು, ನನ್ನ ಡಾಕ್ಯುಮೆಂಟುಗಳು ಕೋರ್ಟ್ ಮುಂದೆ ಬರುವಂತಹದ್ದು, ನೀವು ಅವರನ್ನೆಲ್ಲ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಹೋಗೋದು, ನೀವುಗಳು ಬಂದು ಸಾಕ್ಷಿ ಹೇಳೋದು, ನಿಮ್ಮ ದಾಖಲೆಗಳು ಬರೋದು, ಇವೆಲ್ಲ ಟ್ರಯಲ್. ಈ ಕೇಸು ಟ್ರಯಲ್ಲಿಗೆ ಹೋಗಬೇಕಾದಂತಹ ಒಂದು ಲಕ್ಷಣಗಳನ್ನು ಹೊಂದಿದೆಯಾ? ಆರ್ಗ್ಯೂಯಬಲ್ ಕೇಸಾ? ಈಸ್ ಇಟ್ ಎ ಕೇಸ್ ಫಿಟ್ ಟು ಎಂಟರ್ ದ ಸ್ಟೇಜ್ ಆಫ್ ಟ್ರಯಲ್? ಹೀಗೆ ಇವುಗಳನ್ನು ನೋಡ್ತಾ ಹೋಗ್ಬೇಕು. ಇದರಲ್ಲಿ ಏನಾದ್ರು ಹುರುಳಿ ಇದೆಯಾ, ಈ ಕೇಸ್ನಲ್ಲಿ ಹುರುಳಿ ಇದೆಯಾ ಅಂತ ನೋಡಬೇಕು. ವಿನಾಕಾರಣ ಕೇಸ್ ಹಾಕೋ ಆಗಿಲ್ಲ. ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ ಕೇಸ್ ಇದೆ ಅಂತ ಅಂದ್ರೆ ಮೇಲ್ನೋಟಕ್ಕೆ ಹೌದು ಇಲ್ಲೊಂದೇನೋ ಕೇಸ್ ಇದೆ, ನಾನು ಟ್ರಯಲ್ನಲ್ಲಿ ಇದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ ಅಂತ ಕೋರ್ಟ್ ಒಂದು ತೀರ್ಮಾನಕ್ಕೆ ಬರ್ತದೆ. ಅದು ಪ್ರೈಮಾ ಫೇಸಿ ಸ್ಟೇಜ್ ಮುಗೀತು. ಹೌದು, ಪ್ರೈಮಾ ಫೇಸಿ ಸ್ಟೇಜ್ ಏನೋ ಸರಿಯೇ, MRS ಹಾಕಿದ ಕೇಸ್ನಲ್ಲಿ ಪ್ರೈಮಾ ಫೇಸಿ ಕೇಸ್ ಇದೆ, ಒಪ್ಕೊಳ್ತೀನಿ. ಆದರೆ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸು ನೆಕ್ಸ್ಟ್, ಅದು ಯಾರ ಕಡೆಗಿದೆ? ಇದು ಬಹಳ ವಿಚಿತ್ರ. ಅಂದರೆ ನಂದಿನಿ, ಈ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅನ್ನೋದು ನಿಜವಾಗಿಯೂ ಕೂಡ ಮಿಸ್ಲೀಡಿಂಗ್ ಪದ. ಯಾಕೆ ಮಿಸ್ಲೀಡಿಂಗ್ ಅಂದರೆ ಮಿಸ್ನಾಮರ್ ಅಂತಲೂ ಕರಿತೇವೆ. ಯಾಕೆ ಅಂತಂದರೆ
ನಿಜವಾಗಿ ಕೋರ್ಟ್ ಕನ್ಸಿಡರ್ ಮಾಡಬೇಕಾದ್ದು ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಲ್ಲ, ಬ್ಯಾಲೆನ್ಸ್ ಆಫ್ ಇನ್ಕನ್ವೀನಿಯನ್ಸ್. ಬ್ಯಾಲೆನ್ಸ್ ಅಂದ್ರೆ ತಕ್ಕಡಿ. ತಕ್ಕಡಿನಲ್ಲಿ ಕೋರ್ಟ್ ಈಗ ಈ ಸ್ಟೇಜ್ನಲ್ಲಿ ನಂದಿನಿ ಹೇಳುವಂತ ಕೇಸ್ ಏನು ಅದನ್ನ ಒಂದು ತಟ್ಟೆಯಲ್ಲಿ ಇಡುತ್ತೆ, ನಾನು ಹೇಳುವಂತದ್ದನ್ನೊಂದು ತಟ್ಟೆಯಲ್ಲಿ ಇಡಬೇಕು. ನಾನು ಇಂಜಂಕ್ಷನ್ ಕೊಟ್ರೆ ಪ್ರತಿವಾದಿ ನಂದಿನಿಗೆ ಏನ್ ತೊಂದರೆ, ಕೊಡದಿದ್ರೆ MRS ಗೆ ಏನ್ ತೊಂದರೆ, ಇನ್ಕನ್ವೀನಿಯನ್ಸು ಯಾರಿಗೆ ಹೆಚ್ಚಿಗೆ ಇದೆ? ಯಾಕೆಂದ್ರೆ ಇಂಜಂಕ್ಷನ್ ಅಂತನ್ನೋದು ಬಹಳ ವಿಚಿತ್ರವಾದಂತ ಒಂದು ಕಲ್ಪನೆ, ಕಾನ್ಸೆಪ್ಟ್. ಅದು ನನಗೆ ನನ್ನ ಸೈಟ್ ಬೇಕು, ನಾನು ಆಸೆ ಪಟ್ಟು ತಗೊಂಡಿರೋ ಸೈಟ್ ಇದು. ನಮ್ಮಪ್ಪ ಹೇಳಿರ್ಬೋದು ಅಥವಾ ನಾನೇ ಆಸೆ ಪಟ್ಟಿರ್ಬೋದು, ಇಲ್ಲೊಂದು ಮನೆ ಕಟ್ಟಬೇಕು, ಇಲ್ಲಿ ಸುಖವಾಗಿರ್ಬೇಕು ಅಂತ. ನನಗೆ ಸೈಟ್ ಬೇಕು. ಒಂದು ವೇಳೆ ನೀವು ಅಲ್ಲಿ ಮನೆ ಕಟ್ಬಿಟ್ರೆ ನನ್ನ ಸೈಟ್ ಹೋಯ್ತು, ಅದಕ್ಕೆ ಹಣ ತಗೋ MRS ಅಂತ ಕೋರ್ಟ್ ಹೇಳಿದ್ರೆ ಹಣ ಅದಕ್ಕೆ ಪರಿಹಾರ ಅಲ್ಲ. ನನಗೆ ನನ್ನ ಸೈಟ್ ಕೊಡಿಸ್ಬೇಕು. ಹಾಗಾಗಿ ಕೋರ್ಟ್ ಏನ್ ಮಾಡ್ಬೇಕಾಗತ್ತೆ, ನನ್ನ ಸೈಟ್ ಅನ್ನ ವೇಕೆಂಟ್ ಆಗಿ ಅದನ್ನ ಖುಲ್ಲಾ ಆಗಿ ಇಡಬೇಕಾದ ಒಂದು ಕರ್ತವ್ಯ ಇದೆ. ಕೋರ್ಟ್ ಮುಂದೆ ಆ ಜವಾಬ್ದಾರಿ ಇದೆ. ಹಾಗಾಗಿ ಈ ನನ್ನ ಇನ್ಕನ್ವೀನಿಯನ್ಸ್ ಅನ್ನ ಈ ತಟ್ಟೆಯಲ್ಲಿಡುತ್ತೆ. ಅದೇ ತರ ಹೌದು, ನೀವು ಲಕ್ಷಾಂತರ ರೂಪಾಯಿ ಸುರಿದು ಬಿಟ್ಟಿದ್ದೀರಿ, ನಿಮಗೂ ಅದೇ ತರ ನಿಮ್ಮ ಸೈಟಲ್ಲಿ ಮನೆ ಕಟ್ಟಬೇಕು. ಯಾರೋ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಯಾರೋ ಅವರು ಸಾಯೋದ್ರ ಒಳಗೋ ಅಥವಾ ಇನ್ನೇನೋ ಒಂದು ಘಟನೆ ಆಗೋದ್ರ ಒಳಗೋ ಅವರು ಕಣ್ತುಂಬ ನೋಡ್ಬೇಕು ಅಂತಲೋ ಏನೋ ಒಂದು ಆಸೆಯಲ್ಲಿ ಪಾಪ ನೀವು ಮನೆ ಕಟ್ಲಿಕ್ಕೆ ಬಂದಿದ್ದೀರಿ. ನಿಮ್ಮ ಇನ್ಕನ್ವೀನಿಯನ್ಸ್ ಏನು, ನನ್ನ ಇನ್ಕನ್ವೀನಿಯನ್ಸ್ ಏನು, ಇದನ್ನ ತಟ್ಟೆಯಲ್ಲಿ ತೂಗುತ್ತೆ. ಒಂದು ವೇಳೆ ಇನ್ಕನ್ವೀನಿಯನ್ಸು ನನಗೆ ಹೆಚ್ಚಿಗೆ ಇದೆ, ಈಗ ಇಂಜಂಕ್ಷನ್ ಕೊಡದೇ ಇದ್ರೆ, ಈ ಸೂಟ್ ಮುಗಿಯೋ ತನಕ ಇಂಜಂಕ್ಷನ್ ಅನ್ನ ಕೊಡದೇ ಇದ್ರೆ MRS ಗೆ ಹೆಚ್ಚಿಗೆ ತೊಂದರೆ ಇದೆ ಅಂತ ಅನ್ಸಿದ್ರೆ ಇಂಜಂಕ್ಷನ್ ಅನ್ನ ಕೊಡ್ಬೇಕು, ಆಗ ಕೊಡ್ಬೇಕಾಗತ್ತೆ. ಇದು ಬ್ಯಾಲೆನ್ಸ್ ಆಫ್ ಇನ್ಕನ್ವೀನಿಯನ್ಸ್, ಅದನ್ನ ತೂಗುವಂತ ತಕ್ಕಡಿ ಇದು. ಆದ್ರೆ ಕೋರ್ಟ್ನಲ್ಲಿ ನಾವು ಕರೆದಿದ್ದು, ಕಾಮೆಂಟ್ರಿಗಳಲ್ಲಿ ಕರೆದಿದ್ದು ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಂತ. ಆಯ್ತು, ಎರಡನೇದ್ದು ನಾನು ಪಾಸ್ ಆದೆ. ಈಗ ಮೂರನೇದ್ದು ಯಾವುದು? ಇರ್ರೆಪರಬಲ್ ಇಂಜರಿ ಅಂತ. ಇರ್ರೆಪರಬಲ್ ಇಂಜರಿ ಅನ್ನೋ ಪದ ಒಂದರ್ಥದಲ್ಲಿ ಸಾಧಾರಣವಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ತೇವಲ್ಲ, ಇದು ರಿಪೇರಿ ಮಾಡಕ್ ಆಗದೇ ಇರೋ ಇಂಜರಿ ಅಂತ. ಕೆಲವು ವಿಚಾರಗಳಲ್ಲಿ ಮಾತ್ರ ಇರ್ರೆಪರಬಲ್ ಇಂಜರಿ ಉಂಟು. ಉದಾಹರಣೆಗೆ ನೆಪೋಲಿಯನ್ ಬೋನಾಪಾರ್ಟ್, ಅವನ ಹೆಂಡತಿ, ಅವನ ಪ್ರಿಯತಮೆ ಮೊದಲು ಯಾರು, ಜೋಸೆಫೀನ್ ಅಂತ, ಅವಳಿಗೆ ಬರೆದಂತ ಕಾಗದಗಳಿದೆ. ಆ ಕಾಗದಗಳು ಇನ್ವ್ಯಾಲ್ಯೂಯಬಲ್. ಅಥವಾ ಯಾರೋ ಇದು ಪ್ರಧಾನಮಂತ್ರಿ, ಅವರು ಉಪಯೋಗಿಸ್ತಾ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಯಾರೋ ಅಥವಾ ನೆಚ್ಚಿನ ವ್ಯಕ್ತಿ, ಅವರು ಉಪಯೋಗಿಸ್ತಾ ಇದ್ದಂತ ಕರ್ಚೀಫು ಅಥವಾ ಅವ್ರ ಮನೆಯಲ್ಲಿದ್ದಂತ ಯಾವುದೋ ಒಂದು ವಸ್ತು, ಈ ವಸ್ತುವನ್ನ ಇದಕ್ಕೆ ಬದಲಿ ನೀವು ಕೊಡ್ಲಿಕ್ಕೆ ಆಗೋದೇ ಇಲ್ಲ, ಬೆಲೆ ಕಟ್ಟಕ್ಕೆ ಆಗೋಲ್ಲ. ನೆಪೋಲಿಯನ್ ಬೋನಾಪಾರ್ಟೆಯ ಕರ್ಚೀಫ್ ಅನ್ನ ಸ್ವಾಮಿ ಅಥವಾ ಅವನ ಪತ್ರವನ್ನ ಈಗೋ ಇವನು ನಾಶ ಮಾಡ್ತಾ ಇದ್ದಾನೆ ಅಂತ ಆಯ್ತು, ಅದನ್ನ ಹರಿದು ಬಿಟ್ರೆ, ಸುಟ್ಟಾಕಿ ಬಿಟ್ರೆ, ಕಳೆದು ಬಿಟ್ರೆ ಇನ್ನೊಂದು ಕಾಗದ ಪತ್ರ ಸಿಗಲ್ಲ, ಅದಕ್ಕೆ ಆ ವ್ಯಾಲ್ಯೂ ಇದೆ. ಹಾಗೆ ಕೆಲವು ಇರ್ರೆಪರಬಲ್ ಇಂಜರಿ, ಆ ವಸ್ತುವೇ ನಿಮಗೆ ಕೊಡಬೇಕಾಗತ್ತೆ. ಹಾಗಾದ್ರೆ ಇಲ್ಲಿಯೂ ಅದೇ ತರ, ನಾನು ಈ ಸೈಟನ್ನು ತಗೊಂಡಿದ್ದೀನಲ್ಲ, ಈ ಸೈಟನ್ನು ಯಾಕೆ ತಗೊಂಡಿದ್ದೀನಿ, ಇದು ನಂಗೆ ಹೊಂದಿಕೆ ಆಗತ್ತೆ ಅಂತ ನಂಗೆ ಹೇಳಿದ್ದಾರೆ, ಅದಕ್ಕೆ ಈ ಸೈಟ್ ತಗೊಂಡಿದ್ದೀನಿ. ಈಗ ನೀವು ಈ ಸೈಟಲ್ಲಿ ಮನೆ ಕಟ್ಟಿಬಿಟ್ರೆ ನಿಂಗೆ ಬದಲಿ ಸೈಟ್ ಅಲ್ಲೆಲ್ಲೋ ಕೊಡ್ತೀನಿ ಅಂದ್ರೆ ಪರಿಹಾರ ಆಗಲ್ಲ, ಹಣ ಕೊಡ್ತೀನಿ ಬದಲಿ, ಪರಿಹಾರ ಆಗಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಒಂದು ವೇಳೆ ನೀವು ಕಟ್ಬಿಡ್ತೀರಿ, ಕಟ್ಲಿಕ್ಕೆ ಬಿಟ್ಬಿಟ್ಟೆ, ಇಂಜಂಕ್ಷನ್ ಕೊಡ್ಲಿಲ್ಲ, ಅವಾಗ ಏನಾಗತ್ತೆ, ಇಂಜಂಕ್ಷನ್ ಕೊಡದೇ ಇದ್ರೆ ನೀವು ಕಟ್ಟಿಬಿಟ್ರೆ ನೀವು ನಾಳೆ ಕೆಡವಿಸ್ಕೊಡಿ ಅಂತ ಹೋಗ್ಬೇಕಾಗತ್ತೆ. ಈ ರೀತಿ ಹೋಗ್ಬೇಕಾ? ಸ್ವಲ್ಪ ದಿನ ತಡೆದ್ರೆ ಏನಾಗತ್ತೆ, ಈ ರೀತಿ
ನಿಜವಾಗಿಯೂ ಇಂಜಂಕ್ಷನ್ ದಾವಾಗಳೇನಿದ್ದಾವೆ ಇದು ದುರದೃಷ್ಟ ಏನು ಅಂದರೆ ವರ್ಷಾನುಗಟ್ಲೆ ನಡೀತಾವೆ, ಬಹಳ ವರ್ಷಾನುಗಟ್ಲೆ ನಡೀತಾವೆ. ಈ ಇಂಜಂಕ್ಷನ್ ಸೂಟುಗಳು ಇದ್ದ ಹಾಗೆ ಉದಾಹರಣೆಗೆ ಟೈಟಲ್ ಸೂಟುಗಳು ಅಂತ ಇರ್ತವೆ, ಅಥವಾ ಬೇರೆ ಬೇರೆ ಥರದ ವ್ಯಾಜ್ಯಗಳು ಬರ್ತಾವೆ ಕೋರ್ಟಿಗೆ. ಈ ಬೇರೆ ಈಗ ಉದಾಹರಣೆಗೆ ಟೈಟಲ್ ಸೂಟ್ ಆದರೆ ಅದು ಡಿಟೈಲ್ಡ್ ಎನ್ಕ್ವೈರಿ ಮಾಡಬೇಕಾಗತ್ತೆ. ಇಂಜಂಕ್ಷನ್ ಸೂಟ್ ಆದರೆ ನಿಜವಾಗಿ ನಮ್ಮ ಕಾನೂನುಕರ್ತರು ಬಯಸಿದ್ದು ಹೇಳಿದ್ದು ಸಮ್ಮರಿ ಪ್ರೊಸೀಡಿಂಗ್ಸ್ ಮಾಡಿದರೆ ಸಾಕು ಅಂತ. ತುಂಬ ಡೀಟೈಲ್ ಆಗಿ ಹೋಗಬೇಡಿ, ನೀವು ಬರೀ ಇಷ್ಟೇ ನೋಡಿ. ಈಸ್ MRS ಇನ್ ಲಾಫುಲ್ ಪೊಸೆಷನ್ ಆಫ್ ದಿ ಪ್ಲೈಂಟ್ ಶೆಡ್ಯೂಲ್ ಪ್ರಾಪರ್ಟಿ? ಡಸ್ ಹಿ ಪ್ರೂವ್ ದಟ್ ನಂದಿನಿ ಹ್ಯಾಸ್ ಇಂಟರ್ಫಿಯರ್ಡ್ ವಿತ್ ಹಿಸ್ ಲಾಫುಲ್ ಪೊಸೆಷನ್? ಅಷ್ಟೇ. ಇಷ್ಟು ನೋಡೋದಿಕ್ಕೆ ಬಹಳ ಸಾಕ್ಷ್ಯಾಧಾರಗಳೇನು ಬೇಡ. ನಿಜವಾಗಿಯೂ ಕೂಡ ದುರಂತ ಏನು ಅಂದರೆ, ಒಂದು ಟೈಟಲ್ ಸೂಟ್ ಹೇಗೆ ವರ್ಷಾನುಗಟ್ಲೆ ಹೋಗುತ್ತೆ ಹಾಗೆ ಇಂಜಂಕ್ಷನ್ ಸೂಟುವೆ ವರ್ಷಾನುಗಟ್ಲೆ ಹೋಗಿಬಿಡ್ತದೆ. ನಾನು ನನ್ನ ಲಾಯರಿಕೆಯಲ್ಲಿ ನೋಡಿದ ಹಾಗೆ ಅವನು ಮನೆ ಕಟ್ಟಲಿಕ್ಕೆ ಎಲ್ಲ ವಸ್ತುಗಳನ್ನು ತಂದು ಹಾಕೊಂಡು ಬಿಟ್ಟಿದ್ದಾನೆ ಪಾಪ. ಅದು 3 ಮಹಡಿ ಕಟ್ಟಬೇಕು ಅವನು. ಅವನಿಗೆ ಬೇರೆ ಬೇರೆಯವರೆಲ್ಲ ಸ್ನೇಹಿತರುಗಳೆಲ್ಲ ಸೇರಿದ್ದಾರೆ. ಅದು ಆ ಕಾಲದಲ್ಲೇನೆ ಲಕ್ಷಾಂತರ ರೂಪಾಯಿ ಪ್ರಾಜೆಕ್ಟ್. ನಿಜವಾಗಿ ಆ ಸೈಟ್ ಏನಿದೆ, ಯಾರು ದಾವೆ ಹಾಕಿದ್ದಾನೆ ಅವನದಲ್ಲ, ಮೇಲ್ನೋಟಕ್ಕೆ ಗೊತ್ತಾಗತ್ತದು. ಆಮೇಲೆ ಇದೇ ಥರದ್ದು ಒಂದು ದಾವೆ ಬಿದ್ದು ಇವನು ಸೋತಿದ್ದಾನೆ, ಇದು ನಿಂದ ಅಲ್ಲ ಅಂತಲೂ ಪ್ರೂವ್ ಆಗಿದೆ. ಆದರೆ ಅವನ್ನೆಲ್ಲ ಮುಚ್ಚಿಟ್ಟಿದ್ದಾನೆ. ಕೋರ್ಟ್ ಮುಂದೆ ಅದನ್ನೆಲ್ಲ ಮುಚ್ಚಿಟ್ಟು ಅವನೇನ್ ಮಾಡಿದ್ದಾನೆ, ಅವನು ಎಂಥದೋ ಒಂದು ಹಾಕಿದ್ದಾನೆ, ಒಂದು ಇಂಜಂಕ್ಷನ್ ತಗೊಂಡ್ಬಿಟ್ಟಿದ್ದಾನೆ ಎಕ್ಸ್ ಪಾರ್ಟಿ. ಈಗ ಅದನ್ನ ವೆಕೆಟ್ ಮಾಡಿಸ್ಬೇಕು. ಅಂದರೆ ಅದನ್ನ ದಯಮಾಡಿ ಆ ಇಂಜಂಕ್ಷನ್ ಆರ್ಡರ್ ಹಿಂತಗೊಳ್ಳಿ, ನನಗೆ ಕಟ್ಟಕ್ ಬಿಡಿ ಅಂತ. ನೀವು ನಂಬದೇ ಇರ್ಬೋದು, ಸುಮಾರು ವರ್ಷಗಳೇ ತಗೊಂಡು ಅವನು ನನ್ನ ಹತ್ರಕ್ಕೆ ಬರೋ ಹೊತ್ತಿಗಾಗಲೇ ಸುಮಾರು 4-5 ವರ್ಷ ಆಗ್ಬಿಟ್ಟಿತ್ತು. ಅವನು ಅಷ್ಟೊತ್ತಿಗಾಗಲೇ ಬರೀ ಸೋತಿರಲಿಲ್ಲ, ಸೋತು ನುಣ್ಣಗಾಗೋದು ಅಂತಾರಲ್ಲ ಆ ರೀತಿ ಸೋತು ಸುಣ್ಣ ಆಗ್ಬಿಟ್ಟಿದ್ದ, ನುಣ್ಣಗೂ ಆಗ್ಬಿಟ್ಟಿದ್ದ. ಅವನಿಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಈ ಇರ್ರೆಪರಬಲ್ ಇಂಜರಿ ಅಂತ ನೋಡುವಾಗ ಯಾವುದೋ ಒಂದು, ನಾನು ಈಗ ಇಂಜಂಕ್ಷನ್ ಅನ್ನು ಕೊಟ್ರೆ ಏನಾಗತ್ತೆ, ಇರ್ರೆಪರಬಲ್ ಇಂಜರಿ ಇದೆಯಾ ಅನ್ನೋದನ್ನ ಕೋರ್ಟ್ ನೋಡುತ್ತದೆ. ಆ ಇರ್ರೆಪರಬಲ್ ಇಂಜರಿ ಆಗತ್ತೆ MRSಗೆ ಅಂತ ಅನ್ಸಿದ್ರೆ ನೆಕ್ಸ್ಟ್ ಕ್ಲೀನ್ ಕಾಂಡಕ್ಟ್. ಕ್ಲೀನ್ ಕಾಂಡಕ್ಟ್ ಅಂದರೆ ನಾನೇನು ಸತ್ಯ ಹರಿಶ್ಚಂದ್ರ ಆಗಿರಬೇಕು ಜೀವನದಲ್ಲಿ, ನಾನು ತುಂಬ ಒಳ್ಳೆಯ ವ್ಯಕ್ತಿ ಆಗಿರಬೇಕು, ನಾನು ಅದು ಮಾಡಬಾರದು ಇದು ಮಾಡಬಾರದು, ನಾನು ಸಭ್ಯ ಆಗಿರಬೇಕು ಅಂತ ಅಲ್ಲ. ಕ್ಲೀನ್ ಕಾಂಡಕ್ಟ್, ಅಲ್ಲಿ ಕಾಂಡಕ್ಟ್ ಅಂದರೆ ನಡತೆ, ಹೌದಾ, ಸಾಧಾರಣವಾದ ಅರ್ಥ. ಆದರೆ ಕ್ಲೀನ್ ಕಾಂಡಕ್ಟ್ ಅಂದರೆ ನನ್ನ ಇತರೆ ಜೀವನದಲ್ಲಿ ನನ್ನ ವ್ಯಕ್ತಿತ್ವ ಏನು, ಸಮಾಜದಲ್ಲಿ ನನ್ನ ಸ್ಥಾನಮಾನ ಏನು, ನಾನು ಸತ್ಯ ಹರಿಶ್ಚಂದ್ರನೋ ಅಲ್ಲ. ಈ ಕೇಸಿನ ವಿಚಾರದಲ್ಲಿ ನಾನು ಹೇಳಬೇಕಾದ್ದೆಲ್ಲ ಹೇಳಿದೀನ, ಯಾವುದನ್ನು ಮುಚ್ಚಿಡದೆ ಎಲ್ಲವನ್ನೂ ಕೂಡ ಕೋರ್ಟಿನ ಮುಂದೆ ಬಿಚ್ಚಿಟ್ಟು, ನೋಡಿ ಈ ತರ ಹಿಂದಾಗಿತ್ತು, ನಾನು ಹಿಂದೆನೂ ಈ ತರ ಆಗಿತ್ತು, ಇದಾಗಿತ್ತು, ಎಲ್ಲ ವಿಚಾರಗಳನ್ನು ಕೋರ್ಟ್ ಮುಂದೆ ಹೇಳಿದೀನ ಅಷ್ಟೇ ನೋಡ್ಬೇಕು. ಈಸ್ ದೇರ್ ಸಪ್ರೆಷನ್ ಆಫ್ ಫ್ಯಾಕ್ಟ್ಸ್ ಅಂತ ನೋಡುತ್ತದೆ. ಅಂದ್ರೆ ನೀವು ಸಂಗತಿಗಳನ್ನ, ಯಾವ ಸಂಗತಿಗಳನ್ನ ಕೋರ್ಟ್ ಮುಂದೆ ಹೇಳಬೇಕೋ ಅದನ್ನು ಹೇಳಬೇಕು. ಅದರ ಅರ್ಥ ಎಲ್ಲಾ ಹೇಳಬೇಕು ಅಂತಲ್ಲ. ನಾನು ಅವತ್ತು ಅಲ್ಲಿಂದ ತಗೊಂಡು ಬಂದೆ, ಈ ತಗೊಂಡು ಬಂದೆ, ಹಂಗಾಯ್ತು ಹಿಂಗಾಯ್ತು, ಆ ಕಥೆ ಪುರಾಣ ರಾಮಾಯಣ ಮಹಾಭಾರತ ಬೇಡ. ನಮಗೆ ಬೇಕಾದ್ದು ಈಗ ಕೇಸ್ ಹಾಕಿದೆಯಲ್ಲಪ್ಪ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕಾದ ವಿಚಾರಗಳೆಲ್ಲ ಹೇಳಿದೀಯಾ, ಮುಚ್ಚಿಟ್ಟಿದೀಯಾ. ಆ ಮುಚ್ಚಿಟ್ಟಿರೋದು ಅಂದ್ರೇನು, ಆ ಮುಚ್ಚಿಟ್ಟಿರೋದನ್ನು ನೀನು ಬಿಚ್ಚಿಟ್ಟಿದ್ರೆ ನಾನು ಇಂಜಂಕ್ಷನ್ ಕೊಡ್ತಿರ್ಲಿಲ್ಲ. ನೀನ್ ಯಾಕೆ ಅದನ್ನು ಮುಚ್ಚಿಟ್ಟೆ ಅಂತ ಕೇಳೋ ಹಾಗಿರಬಾರದು. ಅಷ್ಟೇ ಮುಚ್ಚಿಡೋದು ಅಂದ್ರೆ ಅಷ್ಟೇ, ಇನ್ನೇನಲ್ಲ. ಆ ರೀತಿ ವಿಚಾರಗಳನ್ನ ನಾನು ಏನೇನನ್ನ ಹೇಳಬೇಕು, ಏನನ್ನ ಹೇಳಿದ್ರೆ ನನಗೆ ಕೋರ್ಟು ಇಂಜಂಕ್ಷನ್ ಕೊಡಲ್ಲ ಅದನ್ನು ಮುಚ್ಚಿಡ್ತೀನಿ, ಅದು ಮಾಡಬಾರ್ದು. ಸತ್ಯ ಸಂಗತಿಯ ಈ ಸಂಗತಿಗಳು ಕೋರ್ಟ್ ಮುಂದೆ ನಾನು ನೇರವಾಗಿ ಹೇಳಿದ್ದೀನಿ ಅಂತ ಹೇಳ್ತಾರಲ್ಲ, ನೇರ
ದಿಟ್ಟ, ನಿರಂತರ ಅಂದ ಹಾಗೆ ಇಲ್ಲೂ ಅಷ್ಟೇ ಸತ್ಯ ಸಂಗತಿಯನ್ನ ನಾನು ನೀಟಾಗಿ ಕೋರ್ಟ್ ಮುಂದೆ ಬಿಚ್ಚಿಡಬೇಕು. ನೋ ಸಪ್ರೆಷನ್, ನೋ ಡಿಸ್ಟಾರ್ಷನ್. ತಿರುಚಿ ಹೇಳಬಾರದು. ಒಂದು ಸಂಗತಿ ನಡೆದಿದೆ, ನೀವೇನ್ ಮಾಡ್ತೀರಿ ಅಥವಾ ನಾವೇನ್ ಮಾಡ್ತೇವೆ, ಸಾಧಾರಣ ಜನಸಾಮಾನ್ಯರು ಅದನ್ನು ತಿರುಚುತ್ತೇವೆ ನಮ್ಮ ಅನುಕೂಲಕ್ಕೆ. ಆ ಥರ ತಿರುಚಬಾರದು. ಏನು ನಡೀತೋ ಅದನ್ನು ಹೇಳಿದಾನ, ಇಷ್ಟನ್ನ ಮಾತ್ರ ಕೋರ್ಟ್ ನೋಡ್ತದೆ. ಈಗ ಅಲ್ಲಿಗೆ ಪ್ರೈಮಾ ಫೇಸಿ ಕೇಸ್, ಬ್ಯಾಲೆನ್ಸ್ ಆಫ್ ಇನ್ಕನ್ವೀನಿಯನ್ಸ್, ಇರ್ರೆಪರಬಲ್ ಇಂಜುರಿ, ಕ್ಲೀನ್ ಕಾಂಡಕ್ಟ್, ಇವಿಷ್ಟನ್ನು ಕೂಡ ಕೋರ್ಟ್ ನೋಡ್ತದೆ. ನೋಡಿ, MRS ಇವಿಷ್ಟು ಕೂಡ ಪ್ರೂವ್ ಮಾಡಿದ್ದಾರೆ ಮೇಲ್ನೋಟಕ್ಕೆ ಅಂತ ಅನ್ಸಿದ್ರೆ ಈಗೊಂದು ಇಂಜಂಕ್ಷನ್ ಕೊಡ್ತದೆ. ಏನಂತ, ಈ ಕೇಸು ಮುಗಿಯೋ ತನಕ ನಂದಿನಿ ಡೋಂಟ್ ಕನ್ಸ್ಟ್ರಕ್ಟ್, ಡೋಂಟ್ ಡಿಸ್ಟರ್ಬ್ ದ ಲಾಫುಲ್ ಪೊಸೆಷನ್ ಆಫ್ MRS. ಪ್ರೈಮಾ ಫೇಸಿ MRS ಈಸ್ ಇನ್ ಪೊಸೆಷನ್. ಪ್ರೈಮಾ ಫೇಸಿ MRS has a balance of convenience. Prima facie, MRS has proved irreparable injury. MRS has a prima facie proved that he has approached the honorable court with clear conscience, clean conduct, clean hands. ಇಷ್ಟನ್ನ ಕೋರ್ಟ್ ನೋಡ್ತದೆ. ಇದು ಯಾಕೆ ಅಂದ್ರೆ ಇದಕ್ಕೊಂದು ಸ್ವಾರಸ್ಯ ಇದೆ. ಈ ಇಂಜಂಕ್ಷನ್ ಅನ್ನೋದು ಕೋರ್ಟ್ ಕೊಡುತ್ತಲ್ಲ, ಅದನ್ನು ಈಕ್ವಿಟಿ ಕೋರ್ಟ್ ಅಂತ ಕರಿತೇವೆ. ಈಕ್ವಿಟಿ ಅನ್ನೋ ಪದವನ್ನು ಬಳಸ್ತೇವೆ. ಎಷ್ಟೋ ಸಲ ಕಾನೂನು ನಮಗೆ ಸರಿಯಾದ ಪರಿಹಾರ ಕೊಡದೇ ಇರ್ಬೋದು, ಸಮಂಜಸವಾದ ಪರಿಹಾರ ಕೊಡದೇ ಇರ್ಬೋದು, ಅಥವಾ ಪರಿಹಾರ ಕೊಡ್ಲಿಕ್ಕೆ ಅಲ್ಲಿ ಕಾನೂನೇ ಇಲ್ಲದೆ ಇರ್ಬೋದು, ಅವಕಾಶವೇ ಇಲ್ಲದೆ ಇರ್ಬೋದು. ಅಂತಹ ಸಂದರ್ಭದಲ್ಲಿ ಈಕ್ವಿಟಿ ಅನ್ನೋದು ಕೆಲಸ ಮಾಡ್ತು. ಕಾನೂನು ಇಲ್ವಲ್ಲ, ಎಲ್ಲಿದೆ ಸ್ವಾಮಿ ಕಾನೂನು? ಅವನು ಪರಿಹಾರ ಕೇಳ್ತಿದ್ದಾನೆ, ಎಲ್ಲಿದೆ? ತೆಗಿರಿ, ನಿಮ್ ಕಾಮನ್ ಲಾ ತೆಗಿರಿ. ಕಾಮನ್ ಲಾ ಅಂತ ಕರಿತೇವೆ ಅದನ್ನ, ಬ್ರಿಟಿಷರದ್ದು ಪದಗಳಿವೆಲ್ಲ, ಕಾಮನ್ ಲಾ. ಈ ಕಾಮನ್ ಲಾದಲ್ಲಿ ಎಲ್ಲಿದೆ ಸ್ವಾಮಿ ಇದಕ್ಕೆ? ಹೌ ಕ್ಯಾನ್ ಹಿ ಕಮ್ ಟು ಯು, ಹೌ ಕ್ಯಾನ್ ಹಿ ಅಪ್ರೋಚ್ ಯು ಅಂತ. ಹೌದು, ಆದರೆ ಧರ್ಮ ಅಲ್ವಲ್ಲ, ಕಾನೂನು ಇಲ್ಲದೆ ಇರ್ಬೋದು, ಆದರೆ ನೀನ್ ಮಾಡ್ತಾ ಇರೋದು ಧರ್ಮ ಅಲ್ವಲ್ಲ. ಆ ಧರ್ಮ ಅನ್ನೋ ಪದ ನಾವು ಸಾಧಾರಣವಾಗಿ ಅಲ್ಲಿಗೆ ತಗೊಂಡು ಬಂದ್ವಿ. ಅಲ್ಲಿ ಧರ್ಮ ಅಂತ ನೋಡುವಾಗ ಕಾನೂನಿನ ಪ್ರಶ್ನೆ ನೋಡಲ್ಲ. ನೋಡಪ್ಪ, ಇರ್ಬೋದು, ಕಾನೂನು ಬೇರೆ, ಧರ್ಮ ಬೇರೆ ಅಂತ ಮಾತಾಡಲ್ವಾ? ಹಾಗೆ ಅದು ಈಕ್ವಿಟಿ. ಆಮೇಲೆ ಗುಡ್ ಕಾನ್ಷನ್ಸ್ ಅಂತ ಮತ್ತೊಂದು ಪದ ಬಳಸ್ತೇವೆ. ಈ ಎಷ್ಟೋ ಸಲ ಈಕ್ವಿಟಿ, ಗುಡ್ ಕಾನ್ಷನ್ಸ್ ಇವೆಲ್ಲ ಓವರ್ಲ್ಯಾಪ್ ಆಗುತ್ತೆ. ಈ ಈಕ್ವಿಟಿ, ಗುಡ್ ಕಾನ್ಷನ್ಸ್ ಇತ್ಯಾದಿ ಪದಗಳು ಏನು ಅಂದ್ರೆ ಸದರಿವು ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಕಲ್ತಿದ್ದೇವೆ. ಗುಡ್ ಕಾನ್ಷನ್ಸ್ ಅಂತಂದ್ರೆ ಒಬ್ಬ ಒಳ್ಳೆ ಮನುಷ್ಯ, ಒಂದು ಒಳಗಡೆ ಅಂತಸ್ಸಾಕ್ಷಿ ಇರುವಂಥವನಿಗೆ ಅದು ಪ್ರಿಕ್ ಆಗುತ್ತಾದ್ರೆ ಇದು ಸರಿಯಲ್ಲ ಅಂತ ಅನ್ಸುತ್ತಾದ್ರೆ ಅದು ಗುಡ್ ಕಾನ್ಷನ್ಸ್. ಬಿಡಯ ಅದೇ ಅವನ ಹಣೆ ಬಾರ ಬಿಡಯ ಅನ್ನೋದಾದ್ರೆ ಅದು ಗುಡ್ ಕಾನ್ಷನ್ಸ್ ಅಲ್ಲ. ಹಾಗೆ ಈ ಕೋರ್ಟು ಈ ಪ್ರಿನ್ಸಿಪಲ್ ಮೇಲೆ ಇಲ್ಲಿ ಕೆಲಸ ಮಾಡ್ತಾ ಇದೆ, ಈಕ್ವಿಟಿ ಮತ್ತು ಗುಡ್ ಕಾನ್ಷನ್ಸ್ ನಲ್ಲಿ. ಅವಾಗ ಅದೇನ್ ಮಾಡ್ತದೆ, ಈ ಈಕ್ವಿಟಿ ಕೋರ್ಟಿಗೆ ಯಾರು ಬರ್ತಾರೆ, ಹಿ ಮಸ್ಟ್ ಡೂ ಈಕ್ವಿಟಿ. ಹಿ ಹೂ ಸೀಕ್ಸ್ ಈಕ್ವಿಟಿ ಮಸ್ಟ್ ಡೂ ಈಕ್ವಿಟಿ ಅಂತ. ನೀವು ಅನ್ಯಾಯ ಮಾಡಿ ನ್ಯಾಯ ಕೇಳೋ ಹಾಗಿಲ್ಲ, ನೀವು ನ್ಯಾಯವಾಗಿ ವರ್ತಿಸಿರ್ಬೇಕು. ಯಾರ ಕಾನ್ಷನ್ಸಿಗೂ ಏನು ಹೀಗ್ ಮಾಡಿದ್ನ, ಇದು ಕೇಳ್ತಿದ್ದಾನ ಈಗ ಅನ್ನೋ ಹಾಗಿದ್ರೆ ಅದು ಇನ್ಈಕ್ವಿಟಬಲ್. ನೀವು ಈಕ್ವಿಟಿಯಲ್ಲಿ ಬಂದಿಲ್ಲ. ಹಿ ಹೂ ಸೀಕ್ಸ್ ಈಕ್ವಿಟಿ ಅಂದ್ರೆ ಯಾರು ಈಕ್ವಿಟಿಯನ್ನ ಅರಸ್ತ ಬಂದಿದಾರಿಯೋ, ಈಕ್ವಿಟಿನಲ್ಲಿ ನನಗೆ ನ್ಯಾಯ ಕೊಡಿ ಅಂತ ಕೇಳಕ್ ಬಂದಿದ್ದಾನೆಯೋ, ಅವನು ಹಿ ಮಸ್ಟ್ ಹ್ಯಾವ್ ಡನ್ ಈಕ್ವಿಟಿ. ಅವನೇನ್ ಮಾಡಬೇಕು, ಅದೇ ತರ ನ್ಯಾಯಬದ್ಧವಾಗಿ ವರ್ತಿರ್ಬೇಕು. ಅವನು ಈ ರೀತಿ ಉದಾಹರಣೆಗೆ ಬೇಕಂತ, ಒಂದು ಉದಾಹರಣೆಗೆ ನೀವು ಮನೆ ಕಟ್ಟಕ್ಕೆ ಬಂದಿದ್ದೀರಿ, ನಾ ಸುಮ್ಮನೆ ಇರ್ತೀನಿ, ನೋಡ್ತಾ ಇರ್ತೀನಿ. ನೀವು ಕಷ್ಟಪಟ್ಟು ಗೋಡೆ ಎಲ್ಲ ಕಟ್ತೀರಿ, ಕಿಟಕಿ ಬಾಗಿಲೆಲ್ಲ ಇರಿಸ್ತೀರಿ,
ಅದಕ್ಕೆಲ್ಲ ಪುರೋಹಿತರನ್ನು ಕರ್ಕೊಂಡ್ಬಂದು ಆ ನಕ್ಷತ್ರ ತಿಥಿ ಎಲ್ಲ ನೋಡ್ಕೊಂಡ್ಬಂದು ಇಡ್ಸಿರ್ತೀರಿ. ನಾನು ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ಕೋರ್ಟಿಗೆ ಹೋಗ್ತೀನಿ. ಸ್ವಾಮಿ ಮನೆ ಕಟ್ಟಿದ್ದಾರೆ, ಬೀಳಿಸಿ. ಕೋರ್ಟ್ ಹೇಳ್ತದೆ, MRS, ವಾಟ್ ವರ್ ಯು ಡೂಯಿಂಗ್? ನೋ, ಅಲ್ಲ ಸ್ವಾಮಿ, ನಾನು ನೋಡ್ತಾ ಇದ್ದೆ, ಕಟ್ತಾ ಇದ್ರು, ಅವ್ರಿಗೆ ಹೇಳಿದೆ, ಕಟ್ತಾ ಇದ್ರು, ನಾನು ಸುಮ್ಮನೆ ಇದ್ದೆ, ಐ ಡಿಂಟ್ ಡೂ ಎನಿಥಿಂಗ್, ಐ ಕೆಪ್ಟ್ ಕ್ವಯಟ್. ಆಮೇಲೆ ಅವ್ರ ಮನೆ ಊಟಕ್ಕೆ ನಾನು ಹೋಗಿದ್ದೆ ಸ್ವಾಮಿ, ಬಾಗಿಲು ಇಡಿಸೋ ಹೊತ್ತಿಗೆ, ಅಲ್ರಿ MRS ಫೋಟೋದಲ್ಲಿ ನೀವು ಇದ್ದೀರಲ್ರಿ? ನಾನು ಇದ್ದೆ ಸ್ವಾಮಿ, ನನ್ನ ಹೆಂಡತಿನೂ ಇದ್ದಾಳೆ, ನನ್ನ ಮಕ್ಕಳು ಇದ್ದಾರೆ ನೋಡಿ. ಓಹೋ, ಮನೆ ಕಟ್ಟೋ ತನಕ ಸುಮ್ಮನೆ ಇದ್ದು ಲಕ್ಷಗಟ್ಟಲೆ ದುಡ್ಡೆಲ್ಲ ಇವಳು ಸುರಿದ ಮೇಲೆ ಈ ಹುಡುಗಿ ಈಗ ಬಂದು ಬೀಳ್ಸು ಅಂತಾನೆ. ಈ ಲಕ್ಷ ಸಂಪಾದನೆ ಮಾಡಿದ್ದ ಹಾಗೆ ನಂದಿನಿ ಕಷ್ಟಪಟ್ಟು ಬೆವರು ಸುರಿಸಿ ಮನೆ ಒಡಿಸಿದ್ರೆ ಅದು ಯಾರ ಖರ್ಚಲ್ಲಿ ಒಡಿಸ್ಬೇಕು? ನಾಳೆ ಕೋರ್ಟ್ ಹೇಳುತ್ತೆ ನಂದಿನಿ ಖರ್ಚಲ್ಲಿ ಒಡಿಸ್ಬೇಕು, ನನ್ನ ಖರ್ಚಲ್ಲಲ್ಲ. ನಿಮ್ ಖರ್ಚಲ್ಲಿ ಮನೆ ಕಟ್ಟಿಸ್ತೀರಿ, ನಿಮ್ ಖರ್ಚಲ್ಲಿ ಕೆಡಿಸ್ತೀನಿ ನಾನೀಗ. ಇದು ಧರ್ಮ ಅಲ್ಲ. ಈ ಧರ್ಮನಾ? ಅಲ್ಲ. ನಂದೇ ಸೈಟು ನಿಜ, ನನ್ನ ಸೈಟಲ್ಲಿ ನೀವು ಬರಬಾರದು. ಎಸ್, ಕಾನೂನಿದೆ, ಕಾಮನ್ ಲಾ ಹೇಳುತ್ತೆ ನನ್ನ ಸೈಟಲ್ಲಿ ನೀವು ಪ್ರವೇಶಿಸ್ಕೂಡ್ದು, ಅದು ಕ್ರಿಮಿನಲ್ ಆಕ್ಟ್ ಕೂಡ, ಟ್ರೆಸ್ಪಾಸ್, ಅದು ತಪ್ಪು ನೀವು ಮಾಡೋದು, ಹೌದು ನಿಜ, ಕಾನೂನು ಹೇಳುತ್ತೆ. ಆದರೆ ಧರ್ಮ ಏನು ಹೇಳುತ್ತೆ? ಆ ಹೆಣ್ಮಗಳು ಕಷ್ಟಪಟ್ಟು ದುಡ್ಡನ್ನ ಸುರಿದು ಕಟ್ಟೋ ಹೊತ್ತಿಗೆ ಸುಮ್ಮನೆ ನಿಂತಿ ಮನುಷ್ಯ ಈಗ ಬಂದು ಇಂಜಂಕ್ಷನ್ ಕೊಡು ಅಂತ ಕೇಳ್ತಾನಲ್ಲ. ಧರ್ಮನ ಇದು? ಈ ಈಕ್ವಿಟಿಯನ್ನು ನೋಡ್ತದೆ ಅಂತ. ಕೆಲವು ಸಲ ಹೀಗೂ ಆಗ್ಬಿಡುತ್ತೆ, ನಾನು ಕೋರ್ಟಿಗೆ ಬರ್ತೀನಿ ಅಂತ ಗೊತ್ತಾಗತ್ತೆ, ನೀವೇನ್ ಮಾಡ್ತೀರಿ, ರಾತ್ರಿ ಅದು ಕೋರ್ಟಿಗೆ ಹೋಗಿ ನಾನು ಅದನ್ನೆಲ್ಲ, ಈ ಕೋರ್ಟಿಗೆ ಹೋಗೋದು ಅಂದ್ರೆ ಸುಮ್ಮನೆನಾ? ದುಡ್ಡು ಒಟ್ಟು ಮಾಡ್ಕೊಳ್ಬೇಕು, ದಾಖಲೆಗಳು ಒಟ್ಟು ಮಾಡ್ಕೊಳ್ಬೇಕು, ಸರಿಯಾದ ಲಾಯರನ್ನು ಹುಡುಕ್ಬೇಕು. ಇವನ್ನೆಲ್ಲ ಹುಡುಕೊಂಡು ನಾನು ಕೋರ್ಟಿಗೆ ಹೋಗೋ ಹೊತ್ತಿಗೆ ಸಪೋಸ್ 1 ವಾರ ಆಯಿತು ಅಂತ ಇಟ್ಕೊಳ್ಳಿ. ಆ ನಂತರ ಅದು ಕೋರ್ಟ್ ಮುಂದೆ ಬರಬೇಕು. ಸದ್ಯ ಕೊರೋನಾ ಇಲ್ಲದೆ ಇದ್ರೆ, ಕೊರೋನಾ ಇದ್ರಂತೂ ದೇವರೇ ಕಾಪಾಡಬೇಕು, ಕೊರೋನಾ ಇಲ್ಲ ಅನ್ಭಾವಿಸಿ, ಎಷ್ಟು ಕಾಲ ಕಾಯಬೇಕು? ಅದಕ್ಕೂ ಕಾಯಬೇಕು. ಅದು ಕೋರ್ಟ್ ಆ ಬೋರ್ಡಿಗೆ ಬಂದು ಅವರು ಅದನ್ನು ತಗೊಂಡು ಅದು ಅವರ ಪುರ್ಸೊತ್ನಲ್ಲಿ ಅವತ್ತಿನ ದಿನ ಆ ಕೇಸ್ ಕರೆದು ನನ್ನ ವಾದ ಕೇಳಿ ನಾನು ಆರ್ಡರ್ ಬರೀತೀನಿ ಅಂತ. ಕೆಲವು ಸಲ ಕೋರ್ಟಿಗೆ ಆರ್ಡರ್ ಬರೆಯೋಕೆ ಪುರ್ಸೊತ್ತಾಗದೆ ಇರ್ಬೋದು. 15 ದಿನಗಟ್ಲೆ ನಾನು ನೋಡಿದ ಹಾಗೆ ವಾರಗಟ್ಲೆ, 15 ದಿನಗಟ್ಲೆ, ತಿಂಗಳುಗಟ್ಲೆ ನಮ್ಮ ಆರ್ಗ್ಯುಮೆಂಟ್ ಕೇಳಿದ ಮೇಲೂ ಕೂಡ ಆರ್ಡರ್ ಬರೆಯಕ್ಕೆ ಅವ್ರಿಗೆ ಆಗಿರಲ್ಲ, ಪುರ್ಸೊತ್ತಾಗಿರಲ್ಲ. ಇಷ್ಟೊತ್ತಿಗೆ ಇಂಜಂಕ್ಷನ್ ತಗೊಂಡು ಬಂದು MRS ನಾನು ಕಟ್ಟದಿದ್ದ ಹಾಗೆ ಮಾಡಿಬಿಡ್ತಾನೆ ಅಂತ ನೀವೇನ್ ಮಾಡ್ಬೋದು? ದಡಬಡ ಕಟ್ಬಿಡ್ಬೋದು, ಎಲ್ಲ ದಡಬಡ. ಅವಾಗ ಏನ್ ಮಾಡ್ಬೋದು? ನಾನು ಕೋರ್ಟಿಗೆ ಬರುವಾಗ ಸ್ವಾಮಿ ಅದು ಖುಲ್ಲಾ ಇದೆ ಸೈಟು ಅಂತ ಹೋಗಿರ್ತೀನಿ, ನೀವು ನೋಡಿದ್ರೆ ಬಿಲ್ಡಿಂಗ್ ಕಟ್ಬಿಟ್ಟಿರ್ತೀರಿ, ಲಿಂಟಲ್ ಲೆವೆಲ್ ಹೋಗ್ಬಿಟ್ಟಿರುತ್ತೆ. ಈಗ ನಾನು ಚೇಂಜ್ ಮಾಡಬೇಕು, ಹೌದಾ? ದಾವ ಚೇಂಜ್ ಮಾಡಬೇಕು. ಹಾಗಾಗಿ ಕೋರ್ಟುಗಳಲ್ಲಿ ಒಂದು ಪ್ರಿನ್ಸಿಪಲ್ ಏನಿದೆ ಅಂದ್ರೆ, ಕೆಲವು ಪ್ರಿನ್ಸಿಪಲ್ಸ್ ಕೆಲಸ ಮಾಡ್ತವೆ, ಕಾಲಾನುಕ್ರಮದಲ್ಲಿ ಹೇಳ್ತೀನಿ. ಈಗ ಒಂದು ಪ್ರಿನ್ಸಿಪಲ್ ಏನು ಅಂದ್ರೆ ಮಲ್ಟಿಪ್ಲಿಸಿಟಿ ಆಫ್ ಪ್ರೊಸೀಡಿಂಗ್ಸ್ ಅಂತ. ಅಂದ್ರೆ ಸುಮ್ಮನೆ ಹೊಸ ವ್ಯಾಜ್ಯಗಳನ್ನು ಹೂಡುವಂತಹದ್ದನ್ನು ಕೋರ್ಟ್ ತಪ್ಪಿಸ್ಬೇಕು. ನಾನು ಕೋರ್ಟಿಗೆ ಹೋಗುವಾಗ ಖುಲ್ಲಾ ಇದ್ದಂಥ ಸೈಟಲ್ಲಿ ನೀವು ಮನೆ ಕಟ್ಟಿ ಅದು ಏನಾದರೂ ಕಟ್ಟಿದ ಜಾಗ ಆಗಿಬಿಟ್ರೆ ಆವಾಗ ನನ್ನ ಸೂಟ್ ಏನಾಗುತ್ತೆ, ಇಂಜಂಕ್ಷನ್ ಸೂಟ್ ಹಾಕಕ್ಕೆ ಬರಲ್ಲ. ನಾನು ಡಿಕ್ಲರೇಷನ್ ಕೇಳಬೇಕಾಗ್ಬೋದು. ಅಂದರೆ ಈ ಸೈಟು ನಂದಿನಿ ಕಟ್ಟಿದಂಥ ಮನೆ ಇದೆಯಲ್ಲ, ಆ ಮನೆ ಕಟ್ಟಿದ ಜಾಗ ಸೈಟು ಅದು ನನ್ನ ಸೈಟು ಅಂತ ಡಿಕ್ಲೇರ್ ಮಾಡಿ ಅಂತ ನಾನೀಗ ಕೋರ್ಟಿಗೆ ಕೇಳಬೇಕಾಗತ್ತೆ. ಅದಕ್ಕೆ ನಾನು ಕೋರ್ಟ್ ಫೀ ಕೊಡಬೇಕು. ಆ ಸೈಟಿನ ವ್ಯಾಲ್ಯೂ ಎಷ್ಟು, ಅದಕ್ಕೆ ಕೋರ್ಟ್ ಫೀ ಕಟ್ಟಬೇಕು. ಸಪೋಸ್ ಅದು 25 ಲಕ್ಷ ರೂಪಾಯಿ ಬೆಲೆ ಬಾಳೋ ಸೈಟು, ಕೋರ್ಟ್ ಫೀ ಆಕ್ಟ್ ಅಲ್ಲಿ ಲೆಕ್ಕ ಹಾಕ್ಬೇಕು. ಈಗ ಅದಕ್ಕೆ ಎಷ್ಟು ದುಡ್ಡು ಕಟ್ಟಬೇಕು, ಡಿಕ್ಲರೇಟರಿ ಸೂಟ್ ಹಾಕಬೇಕು. ಅದನ್ನು ಕೆಡವಿಸ್ಕೊಡಿ ಕೇಳಬೇಕು. ಈ ರೀತಿ ಸೂಟಿನ ನೇಚರ್ ಚೇಂಜ್ ಆಗ್ತದೆ. ಅಂದರೆ ಯಾವ ತರದ ನಾನು ಕೇಸ್ ಹಾಕಬೇಕು ಅದೇ ಚೇಂಜ್ ಆಗ್ಬಿಡ್ತದೆ. ಅದು ಆಗಕ್ಕೆ ಬಿಡಬಾರದು. ಅದು ನಮ್ಮ ನ್ಯಾಯಾಲಯಗಳಲ್ಲಿ ಇರುವಂತಹ ಒಂದು ಪವಿತ್ರವಾದಂಥ ತತ್ವ.
ಅವಾಯ್ಡ್ ಮಲ್ಟಿಪ್ಲಿಸಿಟಿ ಆಫ್ ಪ್ರೊಸೀಡಿಂಗ್ಸ್ ಅಂತ. ಅಂದರೆ ಹೆಚ್ಚಿಗೆ ಸಿಕ್ಕಾಪಟ್ಟೆ ಪ್ರೊಸೀಡಿಂಗ್ಸ್ಗಳ ಮೇಲೆ ಪ್ರೊಸೀಡಿಂಗ್ಸ್ಗಳು ಆಗೋ ಹಾಗೆ ಮಾಡಬೇಡಿ ಅಂತ. ಸರ್, ಈಗ ನೀವು ಟೆಂಪರರಿ ಇಂಜಂಕ್ಷನ್ ಅಂತ ಹೇಳಿದ್ರಿ, ಅದರಲ್ಲಿ ಬೇರೆ ರೀತಿಯಾದಂತಹ ವಿಧಗಳಿದೆಯಾ ಅಥವಾ ಒಂದೇ ರೀತಿಯಾದಂತಹ ಒಂದು ಕ್ರಮದಲ್ಲಿ ನಾವು ಹೋಗ್ಬೇಕಾ? ಯಾವ ಥರ ಸರ್? ಈ ಟೆಂಪರರಿ ಇಂಜಂಕ್ಷನ್ನಲ್ಲಿಯೂ ಕೂಡ ವಿಧಗಳಿದೆ. ಯಾವುದು ಅಂತಂದರೆ, ಮೊಟ್ಟ ಮೊದಲನೇದು ಪ್ರೊಹಿಬಿಟಿವ್ ಅಥವಾ ಪ್ರಿವೆಂಟಿವ್, ಎರಡನೇದು ಮ್ಯಾಂಡೇಟರಿ ಅಂತ, ಮೂರನೇದ್ದು ಒಂದಿದೆ ಮಾರೇವ ಅಂತ. ಆದರೆ ಅದು ನೋಡೋಣ. ಈ ಪ್ರೊಹಿಬಿಟಿವ್ ಅಂದರೆ ಆ ಪದವೇ ಹೇಳೋ ಹಾಗೆ, ಅಥವಾ ಪ್ರಿವೆಂಟಿವ್ ಅಂದರೆ ಪ್ರಿವೆಂಟ್ ಮಾಡ್ತಾ ಇದ್ದೀರಿ. ನೀವು ಮನೆ ಕಟ್ಟೋದಕ್ಕಿಂತ ಮುಂಚಿತವಾಗಿ ನಾನು ಕೋರ್ಟಿಗೆ ಹೋಗಿ ತಗೊಳ್ಳೋ ಟೆಂಪರರಿ ಇಂಜಂಕ್ಷನ್ ಏನಿದೆ ಅದು ಪ್ರೊಹಿಬಿಟಿವ್ ಇಂಜಂಕ್ಷನ್ ಅಂತ. ಪ್ರಿವೆಂಟಿವ್ ಇಂಜಂಕ್ಷನ್ ನೀವು ಮನೆ ಕಟ್ಟೋ ಹಾಗಿಲ್ಲ, ಅದು ತೀರ್ಮಾನ ಈಗ ಸೂಟ್ ಮುಗಿಯೋ ತನಕ. ಆಮೇಲೆ ಇಲ್ಲಿ ಇದು ಒಂದು. ಈ ಮ್ಯಾಂಡೇಟರಿ ಇಂಜಂಕ್ಷನ್ ಅಂತಂದರೆ ನೀವೇನು ಮಾಡಿದ್ದೀರಿ, ಬೇಕಂತಲೋ ಏನೋ, ಅಥವಾ ನಾನು ಕೋರ್ಟಿಗೆ ಹೋಗ್ತೀನಿ ಅಂತ ಗೊತ್ತಾಗಿ ದಡಬಡ ಏನೋ ಒಂದಷ್ಟು ಕಟ್ಬಿಟ್ಟಿದ್ದೀರಿ. ನಾನೇನು ಮಾಡ್ತೀನಿ, ಕೋರ್ಟಿಗೆ ಹೇಳ್ತೇನೆ ಅದನ್ನು ಇಮ್ಮಿಡಿಯೇಟ್ ಆಗಿ ಡಿಮಾಲಿಷ್ ಮಾಡಲಿಕ್ಕೆ ಅವರಿಗೆ ಡೈರೆಕ್ಷನ್ ಕೊಡಿ, ಇಂಜಂಕ್ಷನ್ ಕೊಡಿ ಅಂತ ಕೇಳ್ತೀನಿ. ಇದು ಮ್ಯಾಂಡೇಟರಿ ಇಂಜಂಕ್ಷನ್. ಮ್ಯಾಂಡೇಟ್ ಅಂದರೆ ಆರ್ಡರ್ ಮಾಡೋದು, ಡೂ ಅಂತ ಹೇಳೋದು, ಅದು ಪಾಸಿಟಿವ್. ಇದು ನೆಗೆಟಿವ್ ಅಂದರೆ ನೀನು ಕಟ್ಟಬೇಡ ಅನ್ನೋದು ಪ್ರಿವೆಂಟಿವ್. ಕಟ್ಟಿದ್ದನ್ನ ಕೆಡವು ಕೊಡು ಅನ್ನೋದು ಉದಾಹರಣೆಗೆ ಮ್ಯಾಂಡೇಟರಿ ಇಂಜಂಕ್ಷನ್. ಬರೀ ಕಟ್ಟಡದ ಮಾತ್ರ ಅಲ್ಲ, ಯಾವುದಾದ್ರೂ ಕಾನೂನಿನಲ್ಲಿ ಏನಾಗತ್ತೆ ಅಂದರೆ ಸಂಬಂಧಗಳಲ್ಲಿ ಕೆಲವನ್ನ ಮಾಡಬಾರದು ನಿಷೇಧಗಳಿರುತ್ತೆ, ಕೆಲವನ್ನ ಮಾಡಬೇಕಾದ ಡ್ಯೂಟಿ ಇರುತ್ತೆ. ಈ ಮಾಡಬಾರದನ್ನ ಮಾಡಕ್ಕೆ ಹೋಗುವಾಗ ಅದನ್ನು ಪ್ರಿವೆಂಟ್ ಮಾಡ್ತೇವೆ, ಮಾಡಬೇಕಾದನ್ನ ಮಾಡದೇ ಇದ್ದಾಗ ಮ್ಯಾಂಡೇಟರಿ ಮಾಡಿಸ್ತೇವೆ. ಇದನ್ನು ಮಾಡಿಸು ಅವ್ರ ಕೈನಲ್ಲಿ ಅಂತ ಕೇಳ್ಬೋದು. ಆದರೆ ಒಂದು ವಿಶೇಷ ಇದೆ, ಈ ಮ್ಯಾಂಡೇಟರಿ ಇಂಜಂಕ್ಷನ್ ಅನ್ನು ಕೊಡೋದಿಕ್ಕೆ ನಮ್ಮ ಕೋರ್ಟುಗಳು ತುಂಬ ಆಲೋಚನೆ ಮಾಡ್ತವೆ. ಕಾರಣ ಇಷ್ಟೇ, ಕೆಲವು ಸಲ ಉದಾಹರಣೆಗೆ ಈ ಕೇಸ್ನಲ್ಲೇನೆ ಬಿಲ್ಡಿಂಗು ನೀವು ಇದನ್ನು ಕಟ್ಟಕ್ಕೆ ಹೊರಟಿದ್ದೀರಿ, ಅದನ್ನು ಕೆಡವಿಸಿ ಹಾಕ್ತೀನಿ, ಕೆಡವಿಸಿ ಹಾಕಿದ ಮೇಲೆ ಫೈನಲ್ ರಿಲೀಫೇ ಅದು ನಂದು ಅಂತ ಇಟ್ಕೊಳ್ಳಿ. ಅದನ್ನು ಕೆಡವಿಸ್ಬೇಕು. ಈಗಲೇ ಟೆಂಪರರಿ ಇಂಜಂಕ್ಷನ್ ಅಲ್ಲೇನೆ ನಾನು ಮ್ಯಾಂಡೇಟರಿ ಟೆಂಪರರಿ ಇಂಜಂಕ್ಷನ್ ತಗೊಂಡ್ಬಿಟ್ರೆ ಡಿಕ್ರಿನೇ ಕೊಟ್ಟಂಗಾಗ್ಬಿಡ್ಬೋದು ಎಷ್ಟೋ ಸಲ. ಅದಕ್ಕೆ ತುಂಬ ರೇರೆಸ್ಟ್ ಆಫ್ ರೇರ್ ಕೇಸಸ್, ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಅಂತ ಕೋರ್ಟ್ ಹೇಳ್ತದೆ. ಅಂದರೆ ತುಂಬ ಅಪರೂಪದ ಪ್ರಕರಣಗಳು ಇದ್ದರೆ, ಅಪರೂಪದ ಸಂದರ್ಭಗಳು ಇದ್ದರೆ ಆಗ ಮ್ಯಾಂಡೇಟರಿ ಇಂಜಂಕ್ಷನ್ ಕೊಡಬಹುದು ಅಂತ ಬಂತು. ಹಾಗೇನೆ ಮತ್ತೊಂದು ಇಂಜಂಕ್ಷನ್ ಇದೆ, ಮಾರೇವಾ ಇಂಜಂಕ್ಷನ್ ಅಂತ. ಈ ಮಾರೇವಾ ಇಂಜಂಕ್ಷನ್ ಅಂತಂದರೆ ಇದು ನಿಜವಾಗಿಯೂ ಕೂಡ ಬ್ರಿಟನ್ನಲ್ಲಿ ನಡೆದಂಥ ಕೇಸ್ ಇದು. ಈಗ ಒಂದು ಫಾರಿನ್ ಕಂಪನಿ ಇದೆ ಬ್ರಿಟನ್ನಲ್ಲಿ, ಅದಕ್ಕೆ ಆಸ್ತಿಗಳಿದ್ದಾವೆ. ಇದೇನು ಮಾಡ್ತದೆ, ಕೋಟಿಗಟ್ಟಲೆ ಸಾಲ ಮಾಡಿದೆ. ಅದೇನು ಮಾಡ್ತದೆ, ತನ್ನ ವಿರುದ್ಧ ನಾಳೆ ಇಂಜಂಕ್ಷನ್ ಬರ್ತದೆ, ತನ್ನ ವಿರುದ್ಧ ನಾಳೆ ಡಿಕ್ರಿ ಆಗತ್ತೆ ಅಂತ ಗೊತ್ತಾಗತ್ತೆ. ಆಗ ಅದೇನು ಮಾಡುತ್ತೆ, ಆ ಪ್ರಾಪರ್ಟಿಗಳನ್ನ ಇಂಗ್ಲೆಂಡಿಂದ ಕೇಸ್ ಅಲ್ಲಿ ಅದು ಮಾಡಿತ್ತು. ಉದಾಹರಣೆಗೆ ಆ ಮಾರೇವಾ ಕಂಪನಿ ಅನ್ನೋದು ಮಾಡಿದ ಕೆಲಸ ಇದು. ಅದೇನು ಮಾಡ್ತು, ಅದು ಅಲ್ಲಿಂದ ಆ ಪ್ರಾಪರ್ಟಿಗಳನ್ನೆಲ್ಲ ಎತ್ಕೊಂಡು ಹೋಗಿ ಬೇರೆ ದೇಶಕ್ಕೆ ವರ್ಗಾಯಿಸಕ್ಕೆ ಹೋಯ್ತು. ಅಂದ್ರೆ ವರ್ಗಾಯಿಸಬಹುದು ಅನ್ನೋ ಆಲೋಚನೆ ಬಂತು. ಆಗ ಅದೇನ್ ಮಾಡ್ತು, ಮಾರೇವಾ ಇಂಜಂಕ್ಷನ್ ಅಂದ್ರೆ ಆ ರೀತಿನಲ್ಲಿ ಒಂದು ದೇಶದಲ್ಲಿ ಇರುವಂತಹ ಪ್ರಾಪರ್ಟಿಗಳನ್ನ ಆ ದೇಶದಿಂದ ಹೊರಗೆ ಇನ್ನೆಲ್ಲೋ ಸಾಗಿಸುವಂತಹದ್ದು, ಅಥವಾ ಈ ಕೋರ್ಟ್ ಜ್ಯೂರಿಸ್ಡಿಕ್ಷನ್ ನಿಂದ ಆಚೆಗೆಲ್ಲೋ ತಗೊಂಡು ಹೋಗುವಂತಹದ್ದು. ಇದು ನಮ್ಮ ದೇಶದ ಕಾನೂನಿನಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಏನಿದೆ ಅದರಲ್ಲಿ ಆರ್ಡರ್ 39 ಅದು ಇಂಜಂಕ್ಷನ್, ಟೆಂಪರರಿ ಇಂಜಂಕ್ಷನ್ಸಿಗೆ ಸಂಬಂಧಪಟ್ಟಿದ್ದು. ಮತ್ತು ಇನ್ನೊಂದಿದೆ ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್, ಈ ರೀತಿನೂ ಕೂಡ ನಮ್ಮಲ್ಲಿದೆ. ಹಾಗಾಗಿ ಮತ್ತೆ ನಾವು ಈ ಕಾನೂನಿನ ವ್ಯಾಪ್ತಿ ಒಳಗೇನೆ ಆ ಮಾರೇವಾ ಇಂಜಂಕ್ಷನ್ ಅನ್ನು ಕೂಡ ಪಡಿಬಹುದು. ಮತ್ತೆ ಕೆಲವು ಸಲ ಏನಾಗ್ಬೋದು, ಕ್ವಿಯಾ ಟಿಮೆಟ್ ಇಂಜಂಕ್ಷನ್ಸ್ ಅಂತ ಕರಿತೇವೆ. ಕ್ವಿಯಾ ಟಿಮೆಟ್ ಅಂದರೆ
ನೀವು ಈ ರೀತಿ ಮಾಡಬಹುದು ಅಂತ ನನಗೆ ಅಪ್ರಹೆನ್ಷನ್ ಬರುವಂಥದ್ದು. ಇವರು ನಾಳೆ ಬರ್ತಾರೆ, ಇನ್ನೂ ನೀವು ಮಾಡಿಲ್ಲ, ಆದರೆ ಬಿಲ್ಡಿಂಗ್ ಮೆಟೀರಿಯಲ್ ತಂದು ಹಾಕಿಲ್ಲ, ಆದರೆ ನೀವಲ್ಲಿ ಮನೆ ಕಟ್ಟುತ್ತೀರಿ ಅನ್ನೋದು ನನಗೆ ಭಯ ಬರುತ್ತದೆ. ಆ ಭಯ ಬರೋ ಹಾಗೆ ನನಗೆ ನೀವು ನಡ್ಕೊಳ್ತೀರಲ್ಲ, ಅದು ಕಿಯಾ ಟಿಮೆಟ್ ಅಂತ, ಅಂದರೆ ಫಿಯರ್ ಇದೆ, ನನಗೆ ಭಯ ಇದೆ. ಆ ರೀತಿ ತತ್ಕಾಲಕ್ಕೆ ಆ ಭಯ ಬರುವಂಥದ್ದಿದ್ರೂ ಕೂಡ, ನೀವೇನು ಮಾಡದೇ ಇದ್ರೂ ಕೂಡ ನಾನು ಇಂಜಂಕ್ಷನ್ ತಗೊಳ್ಬೋದು, ಕಿಯಾ ಟಿಮೆಟ್ ಅಂತ ಹೇಳಿ. ಈ ರೀತಿ ಇಲ್ಲಿ ಇನ್ನೊಂದಿದೆ, ಈ ರೀತಿ ಒಂದು ಕೋರ್ಟು ಟೆಂಪರರಿ ಇಂಜಂಕ್ಷನ್ ಕೊಟ್ರೆ ಅದರ ವಿರುದ್ಧ ಅಪೀಲ್ ಹೋಗ್ಬೋದು. ಅಪೆಲೇಟ್ ಕೋರ್ಟಿಗೆ ಹೋಗ್ತೇವೆ, ಅಲ್ಲಿ ಇಂಜಂಕ್ಷನ್ ಕೊಟ್ಟಿಲ್ಲ, ನಾನು ಹೋಗ್ತೀನಿ. ಇಂಜಂಕ್ಷನ್ ಕೊಟ್ಟಿದ್ದಾರೆ, ಟೆಂಪರರಿ ಇಂಜಂಕ್ಷನ್, ನೀವು ಹೋಗ್ತೀರಿ. ಒಂದು ವೇಳೆ ಅಪೆಲೇಟ್ ಕೋರ್ಟು ಕೆಳಗಡೆ ಕೋರ್ಟು ಕೊಟ್ಟಂತ ಇಂಜಂಕ್ಷನ್ನನ್ನೇ ಅದನ್ನೇ ಎತ್ತಿ ಹಿಡಿತಾದರೆ ನಾನು ಗಟ್ಟಿಯಾದೆ. ಒಂದು ವೇಳೆ ಎತ್ತಿ ಹಿಡಿಲಿಲ್ಲ, ನನ್ನ ಇಂಜಂಕ್ಷನ್ ಕೆಳಗಡೆ ಕೊರ್ಟಿದ್ದು ಹೋಯ್ತು, ನೀವು ಗೆದ್ರಿ. ಈಗ ಹೈಕೋರ್ಟಿಗೆ ಈಗ ಹೋಗ್ಬೋದು, ಆದರೆ ಅಲ್ಲಿಯೂ ಕೂಡ ನಂತರ ಹೈಕೋರ್ಟಿಗೂ ಕೂಡ ಹೋಗ್ಬೋದು. ಆದರೆ ಇನ್ನೊಂದು ವಿಚಾರ ಏನಿದೆ ಇಲ್ಲಿ ಅಂದರೆ, ಟೆಂಪರರಿ ಇಂಜಂಕ್ಷನ್ ಸಿಕ್ಕಿದೆ ಅಂತಂದರೆ ಅದರ ಅರ್ಥ ನಾನೇ ಫೈನಲಿ ಗೆಲ್ತೀನಿ ಅಂತಲ್ಲ. ಇವತ್ತು ನಾನು ಕೊಟ್ಟಂತಹ ಈ ಸಾಕ್ಷ್ಯಾಧಾರಗಳನ್ನು ಮೇಲ್ನೋಟಕ್ಕೆ ಮಾತ್ರ ನೋಡಿರೋದು ಕೋರ್ಟ್. ನಾಳೆ ಟ್ರಯಲ್ನಲ್ಲಿ ನಾನು ಬಂದು ಸಾಕ್ಷಿ ಹೇಳಿ, ನನ್ನ ಇವರು ಏನು ವಿಟ್ನೆಸ್ಗಳು ಸಾಕ್ಷಿ ಹೇಳಿ, ಹಾಗೆ ನೀವು ನಿಮ್ಮ ಕಡೆಯವರೆಲ್ಲ ಹೇಳಿ, ನಿಮ್ಮ ದಾಖಲೆಗಳು ನನ್ನ ದಾಖಲೆಗಳು ಎಲ್ಲ ನೋಡಿ ಕೇಳಿ ಎಲ್ಲ ಆದ್ಮೇಲೆ ಕೋರ್ಟಿಗೆ ಅನ್ನಿಸ್ಬೋದು, ಇಲ್ಲ, MRS ಇನ್ ಕೇಸು ಪೊಳ್ಳು. ಆದ್ರಿಂದ ನೋ, he is not entitled to permanent injunction. ಟೆಂಪರರಿ ಇಂಜಂಕ್ಷನ್ ಇದ್ರೇನಾಯ್ತು, ಸಂಬಂಧ ಇಲ್ಲ. ಅಪೆಲೇಟ್ ಕೋರ್ಟ್ ಇದೆಯಲ್ಲ, ನಾಳೆ ಬೆಳಿಗ್ಗೆ ಇಲ್ಲಿ ಇಂಜಂಕ್ಷನ್ ತಗೊಂಡಿದ್ದೀನಲ್ಲ, ಇಲ್ಲಿ ಪರ್ಮನೆಂಟ್ ಇಂಜಂಕ್ಷನ್ ಆದ್ರೆ ಅಪೀಲ್ ಹೋಗ್ತೇವಲ್ಲ, ಆ ಕೋರ್ಟ್ ಕೊಟ್ಟಿದೆಯಲ್ಲ ಇಂಜಂಕ್ಷನ್ ನಿಮ್ಮ ಪರವಾಗಿ ಅಥವಾ ನನ್ನ ಪರವಾಗಿಯೇ ಕೊಟ್ಟಿದೆಯಲ್ಲ, ಅದು ಕೂಡ ವ್ಯರ್ಥ. ಆಫ್ಟರ್ ಟ್ರಯಲ್ ಕೊಡುವಂತ ಪರ್ಮನೆಂಟ್ ಇಂಜಂಕ್ಷನ್ನಿಗೂ ಬಿಫೋರ್ ಟ್ರಯಲ್ ಕೊಡುವಂತ ಟೆಂಪರರಿ ಇಂಜಂಕ್ಷನ್ನಿಗೂ ಅರ್ಥಾತ್ ಸಂಬಂಧ ಇಲ್ಲ. ಇದನ್ನೊಂದು ನೆನ್ಪಿಟ್ಕೊಳ್ಬೇಕು. ಅಲ್ಲ ಸ್ವಾಮಿ, ಟೆಂಪರರಿ ಇಂಜಂಕ್ಷನ್ ಕೊಟ್ಟಿತ್ತು ಕೋರ್ಟು, ನೋಡಿ ಸರ್ ಕೊಡ್ಲೇ ಇಲ್ಲ, ನೋಡಿ ಪರ್ಮನೆಂಟ್ ಇಂಜಂಕ್ಷನ್ ಕೊಡ್ಲಿಲ್ಲ, ಏನ್ ಸಾರ್ ಇದು ಅಂತ ಬರುವಂತ ಕ್ಲೈಂಟ್ಸು ಇದ್ದಾರೆ. ಆದರೆ ಅದ ಕಾರಣಗಳು ಇದು. ಇಲ್ಲಿ ಮೇಲ್ ಮಾತ್ರ ನೋಡಿರೋದು, ಅಲ್ಲಿ ಹಾಗಲ್ಲ, ಒಳಹೊಕ್ಕು ನೋಡೋದು. ಟ್ರಯಲ್ನಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಒಳಹೊಕ್ಕು ನೋಡುವಂಥದ್ದು. ಹಾಗೆ ಇದುವರೆಗೂ ಇಂಜಂಕ್ಷನ್ ವಿಷಯವಾಗಿ ಬೇರೆ ಬೇರೆ ಆಯಾಮಗಳೊಂದಿಗೆ ಹಾಗೂ ಬೇರೆ ಬೇರೆ ಉದಾಹರಣೆಗಳೊಂದಿಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದೇ ರೀತಿ ಕಾನೂನಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಮಾಹಿತಿ ಬೇಕಾದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗಿ ಮಾಹಿತಿ ಕೊಡ್ತೀವಿ. ಇದು ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ. ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ.